Hello, dear students. So, today we are going to continue the exercise 13.1. Right? We were discussing probability. Probability class 11th in ಮುಗ್ದಿದೆ already. Class 12th ಇಂದು ಒಂದು ಲೆಕ್ಚರ್ ಮುಗ್ದಿದೆ. ಓಕೆ ಇಂಟ್ರೋ ಪಾರ್ಟ್ ಮುಗ್ದಿದೆ. ಸೊ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ವಾಚ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ ನಾನು ಲಿಂಕ್ನ. ಸೊ ಚಾಪ್ಟರ್ ನೇಮ್ ಮುಂದ್ಗಡೆನೆ ಲಿಂಕ್ ಇರುತ್ತೆ. ಆ ಲಿಂಕ್ ನೀವು ಟ್ಯಾಪ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಚಾಪ್ಟರ್ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಹೌದಾ? ಸೊ ಅದನ್ನು ಆರ್ಡರ್ ವೈಸ್ ವಾಚ್ ಮಾಡ್ಕೊಂಡು ಬನ್ನಿ. ಅರ್ಥ ಆಯ್ತಲ್ಲ? ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್. ಸೊ ವಿ ವರ್ ಡಿಸ್ಕಸಿಂಗ್ ಎಕ್ಸಸೈಸ್ 13.1. ಅದರಲ್ಲಿ 9 ಕ್ವೆಶನ್ಸ್ ಮುಗ್ದಿದ್ವು. ಟುಡೇ ವಿಲ್ ಬಿ ಕಂಪ್ಲೀಟಿಂಗ್ ದಿಸ್ ಎಕ್ಸಸೈಸ್. ಓಕೆ ರೈಟ್. ಕಮಿಂಗ್ ಟು 10th ಕ್ವೆಶನ್, ಯು ಕ್ಯಾನ್ see the question on the screen. A black and a red dice are rolled. Okay, ಒಂದು ಬ್ಲ್ಯಾಕ್ ಮತ್ತು ಒಂದು ರೆಡ್ ಡೈನ ರೋಲ್ ಮಾಡಿದ್ದಾರೆ. ಫಸ್ಟ್ ಕ್ವೆಶನ್ ಏನು? ಫೈಂಡ್ ದ ಕಂಡೀಷನಲ್ ಪ್ರಾಬಿಲಿಟಿ ಆಫ್ ಒಬ್ಟೈನಿಂಗ್ ಎ ಸಮ್ ಗ್ರೇಟರ್ ದ್ಯಾನ್ 9 ಗಿವನ್ ದಟ್ ದ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ ಎ 5. ಅರ್ಥ ಆಗ್ತಿದ್ಯಾ? ಗಿವನ್ ದಟ್ ದ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ ಎ 5. ಓಕೆ. ನೆಕ್ಸ್ಟ್ ಫೈಂಡ್ ದ ಕಂಡೀಷನಲ್ ಪ್ರಾಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ 8 ಗಿವನ್ ದಟ್ ದ ರೆಡ್ ಡೈ ರಿಸಲ್ಟೆಡ್ ಇನ್ ಎ ನಂಬರ್ ಲೆಸ್ ದನ್ 4. ಓಕೆ. ಸೊ ಅವ್ರು ಹೇಳ್ತಿರೋದೇನು ಅಂತ ಅಂದರೆ, ನಮಗೆ ಇವೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ನಮಗೆ ಸಮ್ ಗ್ರೇಟರ್ ದ್ಯಾನ್, ಫಸ್ಟ್ ಒಂದು ನಾನು ಹೇಳ್ತಾ ಇರೋದು ನೋಡಿ. ಫಸ್ಟ್ ಏನಿದೆ, ಫಸ್ಟು ಸ್ಯಾಂಪಲ್ ಸ್ಪೇಸ್ ಬರಿಬೋದಾ? ಸ್ಯಾಂಪಲ್ ಸ್ಪೇಸ್ ಬರೆದ್ರೆ ಏನು ಸಿಗುತ್ತೆ ನಮಗೆ ನೋಡಿ, ಅಬ್ಸರ್ವ್ ಮಾಡಿ. 2 ಡೈನ ರೋಲ್ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿ 2 ಡೈ ರೋಲ್ ಆಗ್ತಾ ಇದ್ದಾವೆ ಅಂತ ಅಂದರೆ ಏನು ಸಿಗುತ್ತೆ? ಒಂದು ಬ್ಲ್ಯಾಕ್, ಒಂದು ರೆಡ್. ಅದ್ರ ಜೊತೆ 1 ಬರ್ಬೋದು, ಎರಡಕ್ಕೂ 1 ಬರ್ಬೋದು. ಹೌದಲ್ವಾ? ರೈಟ್, ದಟ್ ಈಸ್ ಎ ಪಾಸಿಬಿಲಿಟಿ. ಯು ಕ್ಯಾನ್ ಗೆಟ್ ಬ್ಲ್ಯಾಕ್ 1 ಓನ್ಲಿ ಬಟ್ ರೆಡ್ 2 ಬರ್ಬೋದು. ಯು ಕ್ಯಾನ್ ಗೆಟ್ ಬ್ಲ್ಯಾಕ್ 1 ಬಟ್ ರೆಡ್ 3 ಬರ್ಬೋದು. ಅಂದರೆ ರೆಡ್ ಡೈ ಮೇಲ್ಗಡೆ 3 ತೋರಿಸ್ಬೋದು ಅಂತ ಅರ್ಥ. ಓಕೆ, ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು? ಎಲ್ಲ ಪಾಸಿಬಲ್ ಔಟ್ಕಮ್ಸ್ನ ನಾನು ಬರಿಬೇಕು. ರೈಟ್. ಸೊ B1 ಆರ್ 5, ನೆಕ್ಸ್ಟು B1 ಆರ್ 6. ಕರೆಕ್ಟಾ? ಇದು ಬಂದುಬಿಟ್ಟು ಏನು, B1ನ ಫಿಕ್ಸ್ ಇಟ್ಕೊಂಡು ರೆಡ್ ಡೈ ಮೇಲ್ಗಡೆ 1 2 3 4 5 6 ಚೇಂಜ್ ಆಗ್ತಾ ಇದೆ. ಅದೇ ಥರ ಸೆಕೆಂಡ್ ಡೈ ಏನು ಮಾಡೋಣ ಅಂತ ಅಂದರೆ, B2 ಅಂದರೆ ಬ್ಲ್ಯಾಕ್ ಡೈ ಮೇಲ್ಗಡೆ 2 ಅಪಿಯರ್ ಆಗುತ್ತೆ. ರೆಡ್ ಡೈ ವೇರಿ ಮಾಡೋಣ, ಬ್ಲ್ಯಾಕ್ ಡೈನ ಫಿಕ್ಸ್ ಇಟ್ಕೊಳ್ಳೋಣ. ಸೊ ಏನೇನು ಸಿಗುತ್ತೆ ನೋಡಿ. ಸಾರಿ, ಬ್ಲ್ಯಾಕ್ ವಿಲ್ ಬಿ 2 ಓನ್ಲಿ, ರೆಡ್ ಮಾತ್ರ ವೇರಿ ಮಾಡ್ತಾ ಹೋಗೋಣ. ಅಲ್ಲಿಗೆ ನಮ್ಮ ಸ್ಯಾಂಪಲ್ ಸ್ಪೇಸ್ ಈಸಿಯಾಗಿ ಬರಿಬೋದು ಅಷ್ಟೇ, ಇನ್ನೇನಿಲ್ಲ. ಆರ್ 4, ನೆಕ್ಸ್ಟ್ B ವಿಲ್ ಬಿ 2, ಆರ್ ವಿಲ್ ಬಿ 5, B ವಿಲ್ ಬಿ 2, ಆರ್ ವಿಲ್ ಬಿ 6. ಕರೆಕ್ಟಾ? ನೆಕ್ಸ್ಟು ಬ್ಲ್ಯಾಕ್ ಡೈ 3 ತೋರಿಸಿದ್ರೆ ನಾನು ಬ್ಲ್ಯಾಕ್ ಡೈ ರೋಲ್ ಮಾಡಿದಾಗ 3 ಬರುತ್ತೆ. ರೆಡ್ 1 ಬರಬಹುದು. ಓಕೆ, ಬ್ಲ್ಯಾಕ್ 3ನೇ ಫಿಕ್ಸ್ ಮಾಡೋಣ. ರೆಡ್ 2 ಬರ್ಬೋದು. ಬ್ಲ್ಯಾಕ್ 3ನೇ ಫಿಕ್ಸ್ ಮಾಡೋಣ. ರೆಡ್ 3 ಬರಬಹುದು. ಇದೇ ಥರ ನಾನು 6ವರೆಗೂ ಬರಿತೀನಿ. ಇದೇ ಥರ ನೆಕ್ಸ್ಟ್ ಏನು, ಬ್ಲ್ಯಾಕಿಗೆ 4 ಫಿಕ್ಸ್ ಮಾಡ್ತೀನಿ. ರೆಡ್ 1, B4, R2 ಆ್ಯಂಡ್ ಇಟ್ ಗೋಸ್ ಆನ್ ಅಪ್ ಟು B4, R6. ಓಕೆನಾ? ಇಲ್ಲಿ B3 ಫಿಕ್ಸ್ಡ್, R6. ಓಕೆ, ನೆಕ್ಸ್ಟ್ B5, R1. ಓಕೆ, B5, R2. ಇದೇ ಥರ ಎಲ್ಲಿವರೆಗೂ B5, R6. ಇದೇ ಥರ ಬ್ಲ್ಯಾಕ್ 6 ತೋರಿಸಿದ್ರೆ ರೆಡ್ ಡೈ 1 ತೋರಿಸುತ್ತೆ. ಬ್ಲ್ಯಾಕ್ 6, ರೆಡ್ 2, ... ಬ್ಲ್ಯಾಕ್ ಡೈ ಶೋಸ್ 6, ರೆಡ್ ಆಲ್ಸೋ ಶೋಸ್ 6. ದಿಸ್ ಇಸ್ ಸ್ಯಾಂಪಲ್ ಸ್ಪೇಸ್. ಅರ್ಥ ಆಗ್ತಿದೆ? ಸೊ ಸ್ಯಾಂಪಲ್ ಸ್ಪೇಸ್ ಓವರ್ ಆಲ್ ಏನಾಗುತ್ತೆ, ಈ ರೀತಿ ಬರುತ್ತೆ ನಿಮಗೆ. ಈಗ ಸ್ಲೋಲಿ ಅರ್ಥ ಮಾಡ್ಕೊಳ್ಳಿ ಏನೇನು ಕ್ವಶನ್ ಕೊಟ್ಟಿದ್ದಾರೆ ಅಂತ. ಫಸ್ಟ್ ಅಲ್ಲಿ ಇವೆಂಟ್ ಕೊಟ್ಟಿರೋದೇನು ಗೊತ್ತಾ? ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ಮುಂದೆ ಕೊಟ್ಟಿದ್ದಾರೆ ನೋಡಿ. ಎ ಸಮ್ ಗ್ರೇಟರ್ ದ್ಯಾನ್ 9. ಓಕೆ, ಸೊ ಇವೆಂಟ್ ಏನಾಗುತ್ತೆ? ಒಬ್ಟೈನಿಂಗ್ ಎ ಸಮ್ ಗ್ರೇಟರ್ ದ್ಯಾನ್ 9. ಓಕೆ, 9ಗಿಂತ ಜಾಸ್ತಿ ಬರುವಂತಹ ಏನಂತಾರೆ ಅದನ್ನು, ಆರ್ಡರ್ಡ್ ಪೇರ್ ಯಾವುದು? ಸಮ್. ಇಲ್ಲಿ ನೋಡಿ, 1 1 2 ಬರುತ್ತೆ. 1 2, 1 + 2 3, 1 + 3 4, 1 + 4 5, 1 + 5 6, 1 + 6 7. ಸೊ ಇಲ್ಲೆಲ್ಲೂ ಕೂಡ ಏನಾಗ್ತಿದೆ, ಸಮ್ಮು ಗ್ರೇಟರ್ ದ್ಯಾನ್ 9 ಏನು ಬರ್ತಿಲ್ಲ. ಅಲ್ಲಿ ಕ್ವಶನ್ ಇನ್ನು ಮುಂದೆ ಅಬ್ಸರ್ವ್ ಮಾಡಿ. ಗಿವನ್ ದಟ್ ದ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ 5 ಅಂತ ಹೇಳಿದ್ದಾರೆ. ಅಂದರೆ ಏನು, ಆಲ್ರೆಡಿ ಒಂದು ಇವೆಂಟ್, ಒಂದು ಕಂಡೀಷನ್. ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ, ಕಂಡೀಷನಲ್ ಪ್ರಾಬಬಿಲಿಟಿ ನಾರ್ಮಲ್ ಪ್ರಾಬಬಿಲಿಟಿಗಿಂತ ಹೇಗೆ ಡಿಫ್ರೆಂಟ್ ಇದೆ ಅಂದರೆ, ಒಂದು ಕಂಡೀಷನ್ ಕೊಟ್ಬಿಡ್ತಾರೆ. ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ 5 ಅಥವಾ ಶೋಸ್ 5 ಅಂತ ಬರೆದ್ರು ನಡೆಯುತ್ತೆ.
ಬ್ಲ್ಯಾಕ್ ಡೈ ಶೋಸ್ 5 ಅಂತ ಬಂದ ತಕ್ಷಣ ಇದು ಡಿಲೀಟು ಇದೊಂದೇ ಉಳಿಯುತ್ತೆ ತಾನೆ, ಈ ಒಂದು ಲೈನ್. ಹೌದಾ? ಈಗ ಇದರಲ್ಲಿ ಬ್ಲ್ಯಾಕ್ ಡೈ 5 ತೋರಿಸ್ಬೇಕು. ಇದರಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರುವಂತಹ ಆರ್ಡರ್ಡ್ ಪೇರ್ ಯಾವ್ಯಾವು ಅಂತ ಬರೀರಿ. ಅರ್ಥ ಆಗ್ತಿದೆಯಾ? ಫಸ್ಟು ಒಬ್ಟೇನಿಂಗ್ ಸಮ್ ಗ್ರೇಟರ್ ದೆನ್ 9 ಅಂತ ಅಂದರೆ ಯಾವ್ಯಾವುದಕ್ಕೆ ಸಮ್ 9 ಬರುತ್ತೆ ಅದನ್ನು ಬರೀರಿ. ಬೇಕಿದ್ರೆ ನೋಡಿ, 9ಗಿಂತ ಜಾಸ್ತಿ ಯಾವುದಕ್ಕೆ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 2 1 ಬರಲ್ಲ, 2 6 8 ಬರುತ್ತೆ, ನೆಕ್ಸ್ಟ್ 3 6 9 ಬರುತ್ತೆ. ಸೊ ಇಲ್ಲಿವರೆಗಂತೂ ಯಾವುದು ಬರಲ್ಲ. ಹೌದಾ? ಆ್ಯಡ್ ಮಾಡಿದ್ರೆ 4 1 5 4 2 ಬರಲ್ಲ, 4 6 10 ಬಂತ. ಇದ್ರ ಹಿಂದ್ಗಡೆ ಏನು ಬರುತ್ತೆ? 4 5 ಬರುತ್ತೆ, B4 R5 9 ಬರುತ್ತೆ, ಬರಲ್ಲ. ಇದು ಬರುತ್ತೆ ನೋಡಿ. ಸೊ ಏನಾಗುತ್ತೆ? B4 R6. ನಾನು ಜಸ್ಟ್ ಈವೆಂಟ್ ಬರಿತಿದ್ದೀನಿ, ಓಕೆನಾ? ನೆಕ್ಸ್ಟ್ ಇಲ್ಲಿ B5 R2 B5 R3 B5 R4 5 4 9. ನೆಕ್ಸ್ಟ್ ಯಾವುದು ಬರುತ್ತೆ? B5 R5 10 ಗ್ರೇಟರ್ ದೆನ್ 9 ಇದೆ ತಾನೆ ಸಮ್. ನೆಕ್ಸ್ಟ್ B4 R6 6 4 ಎಷ್ಟು? 10, ಅದು ಗ್ರೇಟರ್ ದೆನ್ B5 R6 6 5 11, ಅದು ಕೂಡ 9ಗಿಂತ ಜಾಸ್ತಿ ಇದೆ. ನೆಕ್ಸ್ಟ್ 6 1 6 2 6 3 9 ಆಗುತ್ತೆ, 6 4 ಏನಾಗುತ್ತೆ? B6 R4. ನೆಕ್ಸ್ಟ್ B6 R5 B6 R6. ಕರೆಕ್ಟ್ ಇದೆಯಾ? ಅರ್ಥ ಆಗ್ತಿದೆಯಾ? ರೈಟ್. ಕಮಿಂಗ್ ಟು ಎಫ್. ಎಸ್, ವಾಟ್ ಯು ಗೆಟ್ ಫಾರ್ ಎಫ್? ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ 5 ಅಂತ ಅಂದರೆ ಬ್ಲ್ಯಾಕ್ ಡೈ 5 ಬರ್ಬೇಕು ಅಷ್ಟೇ ನನಗೆ. ಅವು ಎಷ್ಟಿದ್ದಾವೆ? 6. ಸೊ ರೈಟ್ ಡೌನ್ B5 R1 B5 R2. ಯಾರಿಗಾದರೂ ಸ್ಲೋ ಅನಿಸಿದರೆ ದಯವಿಟ್ಟು ನಿಮ್ಮ ಸೆಟ್ಟಿಂಗ್ಸಲ್ಲಿ ಯೂಟ್ಯೂಬ್ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ ಇರುತ್ತಲ್ಲ ಅದನ್ನು ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ಓಕೆ. R4 B5 R5 B5 R6. ಟೈಮ್ ವೇಸ್ಟ್ ಆಗಬಾರ್ದು ಅಂತಲೇ ನಾನು ಇಲ್ಲೆಲ್ಲ ಏನು ಬರೀಲಿಲ್ಲ. ಇದು ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿ 1 ಲೈನ್ 2 ಲೈನ್ಸ್ ಫುಲ್ ಬರೆದಿದ್ದೀನಿ. ಅರ್ಥ ಆಯ್ತಲ್ಲ? ರೈಟ್. ಈಗ ಇವೆರಡು ಸಿಕ್ತು. ಈಗ ಅವ್ರು ಹೇಳಿರೋದೇನು? ಕಂಡೀಷ್ನಲ್ ಪ್ರಾಬಿಲಿಟಿ ತಾನು ನಾವು ಮಾತಾಡ್ತಿರೋದು. ರೈಟ್. ಎಫ್ ಆಲ್ರೆಡಿ ಅಕರ್ ಆಗಿದೆ ಅಂತ ಅಂದರೆ ನೆಕ್ಸ್ಟ್ ನಾವು ನೋಡೋದೇನು? ಇಂಟರ್ಸೆಕ್ಷನ್ ತಾನೆ. ಎಸ್ ಆರ್ ನೋ? ಸೊ ಈ ಇಂಟರ್ಸೆಕ್ಷನ್ ಎಫ್ ಅಂತ ಅಂದರೆ ಏನು ಬರುತ್ತೆ? ಎರಡರಲ್ಲೂ ಕಾಮನ್ ಇರೋದು ಯಾವ್ದು? ಅಬ್ಸರ್ವ್ ಮಾಡಿ. B5 ಇಂದ ಸ್ಟಾರ್ಟ್ ಆಗ್ತಿರೋ ಮಾತ್ರ ಕಾಮನ್. ರೈಟ್. ಸೊ B5 R5 B5 R6. ಅರ್ಥ ಆಗ್ತಿದೆಯಾ? ಏನು ಕಂಡೀಷನ್ ನೋಡಿ. ಬ್ಲ್ಯಾಕ್ ಡೈ 5 ಬಂದಿರಬೇಕು, ಜೊತೆಯಲ್ಲಿ ಇದು ಆಲ್ರೆಡಿ ಆಗಿರೋ ಕೆಲಸ, ಜೊತೆಯಲ್ಲಿ ಸಮ್ ಗ್ರೇಟರ್ ದೆನ್ 9 ಇರಬೇಕು ಅಂದರೆ ಇವೆರಡೆ. ಬೇರೆ ಯಾವುದೇ ನೋಡಿ ನೀವು ಏನಾಗುತ್ತೆ? B5 R4 ಏನಾಗುತ್ತೆ? ಎಲ್ಲವೂ ಕೂಡ 9ಗಿಂತ ಕಮ್ಮಿ ಬರುತ್ತೆ. ಅರ್ಥ ಆಗ್ತಿದೆಯಾ? ನಾವು ಯು ಕ್ಯಾನ್ ಈಸಿಲಿ ಫೈಂಡ್ ದ ಪ್ರಾಬಬಿಲಿಟಿ. ಅವ್ರು ಹೇಳಿರೋದೇನು? ಪ್ರಾಬಬಿಲಿಟಿ ಆಫ್ E bar F. ಪ್ರಾಬಬಿಲಿಟಿ ಆಫ್ ಇವೆಂಟ್ E ಗಿವನ್ ದಟ್ F ಹ್ಯಾಸ್ ಅಕರ್ಡ್. ಓಕೆನಾ? ಸೊ ಏನಾಗುತ್ತೆ ನೋಡಿ, ನಮಗೆ ಗೊತ್ತಿದೆ ಆಲ್ರೆಡಿ. ಇಟ್ ಈಸ್ E ಇಂಟರ್ಸೆಕ್ಷನ್ F ಡಿವೈಡೆಡ್ ಬೈ P ಆಫ್ F, ವಿಚ್ ಈಸ್ ನಥಿಂಗ್ ಬಟ್ E ಇಂಟರ್ಸೆಕ್ಷನ್ F ಅಂದರೆ ಏನಾಗುತ್ತೆ? N ಆಫ್ E ಇಂಟರ್ಸೆಕ್ಷನ್ F ಡಿವೈಡೆಡ್ ಬೈ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂತೂ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ, ಬಿಟ್ಟಾಕಿ. ಹೇಗೆ ಬರೆದು ಬಿಡೋಣ ಸುಮ್ಮನೆ. ಡಿವೈಡೆಡ್ ಬೈ N ಆಫ್ S. ಕರೆಕ್ಟಾ ಫಾರ್ಮುಲಾ? N ಆಫ್ F ಡಿವೈಡೆಡ್ ಬೈ N ಆಫ್ S. ಸೊ ಸ್ಯಾಂಪಲ್ ಸ್ಪೇಸ್ ಅಂತೂ ಎಲಿಮೆಂಟ್ಸ್ ಕಾಮನ್ ಇರುತ್ತೆ, ಕ್ಯಾನ್ಸಲ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಂಟರ್ಸೆಕ್ಷನ್ ಎಷ್ಟಿದೆ? 2 ಡಿವೈಡೆಡ್ ಬೈ F ಅಲ್ಲಿ 1 2 3 4 5 6. ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 1/3. ಅರ್ಥ ಆಯ್ತಾ? ರೈಟ್. ಈ ರೀತಿ ನೀವು ಎನಲೈಸ್ ಮಾಡಿ. ಫಸ್ಟ್ ಈವೆಂಟ್ ಯಾವುದು ಅಂತ ಎನಲೈಸ್ ಮಾಡಬೇಕು. ಆ್ಯಂಡ್ ಯಾವುದು ಆಲ್ರೆಡಿ ಆಗಿದೆ, ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಗಿವನ್ ದಟ್ ಅಂತ ಇದೆಯಲ್ಲ, ಗಿವನ್ ದಟ್ನ ಇಲ್ಲಿ ತಗೋಬೇಕು ಡಿನಾಮಿನೇಟ್ರಲ್ಲಿ, ಅಂದರೆ ಆಲ್ರೆಡಿ ಆಗಿರುವಂತಹ ಇವೆಂಟ್ನ. ಓಕೆ. ರೈಟ್. ಕಮಿಂಗ್ ಟು ನೆಕ್ಸ್ಟ್ ಸಬ್ ಕ್ವೆಶನ್, ದಟ್ ಈಸ್ ಬಿ. ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ obtaining the sum 8. ಸೊ ಇವೆಂಟ್ ಏನು? ಸಮ್ ಇಸ್ ಈಕ್ವಲ್ ಟು 8 ಅಂದರೆ obtaining the sum 8 ಅಂತ ಬರೀರಿ ನೀವು. ಗಿವನ್ ದಟ್ ಏನಿದೆ? ರೆಡ್ ಡೈ ರಿಸಲ್ಟೆಡ್ ಇನ್ ದ ನಂಬರ್ ಲೆಸ್ ದೆನ್ 4. ರೆಡ್ ಡೈ ಶೋಸ್ ನಂಬರ್ ಲೆಸ್ ದೆನ್ 4 ತೋರಿಸ್ಬೇಕು. ಹೌದಾ? ಸೊ ಏನಾಗುತ್ತೆ ನೋಡಿ, ಈವೆಂಟ್ ಫಸ್ಟ್ ಸಮ್ಮು 8 ಬರಬೇಕು. ಎಲ್ಲಿ ಬರುತ್ತೆ 8 ಬರೋದು? ಎಲ್ಲಿ? 6 to 8. ಹೌದಾ? ಇಲ್ಲೇ ನೋಡೋಣ. 1 1 6 1 7 ಬರುತ್ತೆ. ಈ ಲೈನ್ ಅಂತೂ ಆಗಲ್ಲ. 6 to 8 5 to 7. ಸೊ ಇದರಲ್ಲಿ 1 ಬಂತು. B2 R6. ಓಕೆನಾ? B2 R6.
B3 ಜೊತೆಗೆ ಸಮ್ 8 ಎಲ್ಲಿ ಬರುತ್ತೆ? 3ಗೆ ಏನು ಆ್ಯಡ್ ಮಾಡಿದ್ರೆ 8 ಬರುತ್ತೆ, 5. ನೆಕ್ಸ್ಟು B4 ಜೊತೆಗೆ R4 ಬರುತ್ತೆ, B5 ಜೊತೆಗೆ R3 ಬರುತ್ತೆ. ಜಸ್ಟ್ ನಿಮಗೆ ಏನು ನಂಬರ್ಸ್ ಆ್ಯಡ್ ಮಾಡಿದ್ರೆ 8 ಬರುತ್ತೆ ಅಂತ ಗೊತ್ತಿದ್ರೆ ಸಾಕು. B6 ಜೊತೆಗೆ R2 ಬರುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲೇನು ಹೇಳಿದ್ದಾರೆ? ರೆಡ್ ಡೈ ಶೋಸ್ ನಂಬರ್ ಲೆಸ್ ದ್ಯಾನ್ 4. ರೆಡ್ ಡೈಯಲ್ಲಿ ನಂಬರ್ ಏನಾಗಬೇಕು? ಲೆಸ್ ದ್ಯಾನ್ 4 ಬರ್ಬೇಕು ನಮಗೆ. ಓಕೆನಾ? ಸೊ ಲೆಸ್ ದ್ಯಾನ್ 4 ಅಂತಂದರೆ ಯಾವ್ಯಾವ ಬರುತ್ತೆ? ಅಷ್ಟೊಂದು ಬರೆಯೋ ನೆಸೆಸಿಟಿನೂ ಇಲ್ಲ, ನೀವು ಡೈರೆಕ್ಟಾಗೂ ಕೂಡ ಹೇಳ್ಬೋದು. ಸಿಯರ್ ರೆಡ್ ಡೈಯಲ್ಲಿ 1 ಬರ್ಬೋದು. ಹೌದಾ? ರೆಡ್ ಡೈಯಲ್ಲಿ 1 ಫಿಕ್ಸ್ ಇಟ್ಕೊಂಡ್ರೆ B2, B3 R1, B4 R1, B5 R1. ಒಟ್ಟು ರೆಡ್ ಡೈಯಲ್ಲಿ ಏನಾಗಬೇಕು? ನಂಬರ್ ಲೆಸ್ ದ್ಯಾನ್ ಇದಿರಬೇಕೇನು? 4ಗಿಂತ ಕಮ್ಮಿ ಅಂತ ಅಂದರೆ ಬರಿಬೋದು ನೋಡಿ, R1. ಓಕೆ, ಇದು ಒಂದು ಸೆಟ್ಟು. ನೆಕ್ಸ್ಟು R2ನ ಫಿಕ್ಸ್ ಇಟ್ಕೊಳ್ರಿ. ರೆಡ್ ಡೈ ಮೇಲ್ಗಡೆ 2, ದೆನ್ B1, B2, B3 R2 ಫಿಕ್ಸ್. ಓಕೆ, B4 R2, B5 R2, B6 R2. ನೆಕ್ಸ್ಟ್ ರೆಡ್ ಡೈ ಮೇಲ್ಗಡೆ 3ನ ಫಿಕ್ಸ್ ಮಾಡಿರಿ. B1 ಬರಬಹುದು, B2 ಬರಬಹುದು R3 ಜೊತೆಗೆ, B3 ಬರಬಹುದು R3 ಜೊತೆಗೆ, B4 ಬರಬಹುದು R3 ಜೊತೆಗೆ, B5 ಬರಬಹುದು R3 ಜೊತೆಗೆ, B6 ಬರ್ಬೋದು R3 ಜೊತೆಗೆ. ನೆಕ್ಸ್ಟ್ ಯಾವುದಾದ್ರು ಬರೋಕ್ಕೆ ಸಾಧ್ಯ ಇದೆಯಾ? ಯಾವುದು ಇಲ್ಲ, ಯಾಕಂದರೆ ರೆಡ್ ಡೈ ಮೇಲ್ಗಡೆ ಲೆಸ್ ದ್ಯಾನ್ 4 ಬೇಕು ನನಗೆ. ಈಗ ಎರಡರಲ್ಲೂ ಕಾಮನ್ ಇರೋ ನಂಬರ್ ಯಾವುದು? ಇಲ್ಲಿ ನೋಡಿ, ರೆಡ್ ಡೈ ಮೇಲ್ಗಡೆ ಲೆಸ್ ದ್ಯಾನ್ 4 ಇರಬೇಕಂದ್ರೆ ಇದೊಂದು. ಹೌದಾ? ಅವೆರಡೇ ಇರುತ್ತೆ. ಇಲ್ಲೆಲ್ಲಿದೆ ಅಂತ ಹುಡುಕ್ರಿ. B5 R3 ಮೀನ್ಸ್ ದಿಸ್ ಒನ್. B6 R2, ವೇರ್ ಇಸ್ ಇಟ್? ಹಿಯರ್, ರೈಟ್? ಸೊ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟಾದವು ಎಲಿಮೆಂಟ್ಸು? 2. B6 R2, B5 R3. ಈ ಈವೆಂಟ್ಸ್ ಬರೆಯೋದನ್ನು ಫಸ್ಟ್ PU ಅಲ್ಲಿ ಕಲ್ತಿದ್ದೀರಿ ನೀವು. ಓಕೆನಾ? ರೈಟ್. ಸೊ ನಾವು ಪ್ರಾಬಬಿಲಿಟಿ ಆಫ್ ಇವೆಂಟ್ E ಗಿವನ್ ದಟ್ F has occurred ಅಂತ ಅಂದರೆ ಏನು ಬರುತ್ತೆ? ಈ ಇಂಟರ್ಸೆಕ್ಷನ್ F ಡಿವೈಡೆಡ್ ಬೈ P ಆಫ್ ಡಿನಾಮಿನೇಟರಲ್ಲಿ ಇಲ್ಲೇನಿದೆ ಅದೇ. ಸೊ ಇದೇನಾಗುತ್ತೆ? ಬೇಕಿದ್ರೆ ಫಾರ್ಮುಲಾ ಬರಿತೀರಾ ಅಂದರೆ ಬರೀರಿ ವಾಪಸ್ಸು. ಬೆಟರ್ ರೈಟ್ ಡೌನ್, ಯಾಕಂದರೆ ನಿಮಗೆ ಬಹ್ಯಾಟ್ ಮಾಡೋ ನೆಸೆಸಿಟಿ ಇರಲ್ಲ. ಅರ್ಥ ಆಗ್ತಿದೆಯಾ? ಫಾರ್ಮುಲಾ ಬರೆದು ಅಭ್ಯಾಸ ಆಗಿಬಿಟ್ರೆ ಏನಾಗುತ್ತೆ ಅಂದರೆ, ಎಕ್ಸಾಮ್ ಟೈಮಲ್ಲಿ ಕೂತ್ಕೊಂಡು ನೀವು ಬೇರೆಯವ್ರು ಏನು ಮಾಡ್ತಾರೆ, ಫಾರ್ಮುಲಾ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಟೈಮಲ್ಲಿ ಫಾರ್ಮುಲಾ ಲಿಸ್ಟ್ ಮಾಡ್ಕೊಂಡು ಅದನ್ನು ಬಹ್ಯಾಟ್ ಮಾಡ್ತಾರೆ. ನೀವು ಎಷ್ಟು ಸತಿ ಯೂಸ್ ಮಾಡ್ತಿರೋ ಡೈಲಿ ಇದರಲ್ಲಿ ಪ್ರಾಕ್ಟೀಸಲ್ಲಿ ಅಷ್ಟು ನಿಮಗೆ ಅದು ಫಿಟ್ ಆಗಿಬಿಡುತ್ತೆ ಬ್ರೈನಲ್ಲಿ. ಅರ್ಥ ಆಯ್ತಲ್ಲ? ರೈಟ್. ಈವೆಂಟ್ ಇದರಲ್ಲಿ ಎಷ್ಟಿದೆ? 2 ಎಲಿಮೆಂಟ್ಸು. ಡಿವೈಡೆಡ್ ಬೈ ಎಫ್ ಅಲ್ಲಿ ಎಷ್ಟಿದ್ದಾವೆ? 6. R1 ಇಂದ 6, R2 6, R3 6. ಎಷ್ಟು? 6 3 18 ತಾನೆ? ರೈಟ್. ಸೊ ದಟ್ ಈಸ್ ನಥಿಂಗ್ ಬಟ್ 1/9. ದಿಸ್ ಬಿಕಮ್ಸ್ ಯರ್ ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಾ? ರೈಟ್. ಸೊ ಇಟ್ಸ್ ಈಸಿ ಆ್ಯಕ್ಚುಲಿ. ದ ಥಿಂಗ್ ಈಸ್ ವಿಜುವಲೈಸ್ ಮಾಡೋಕ್ಕೆ ಬರಬೇಕು. ಓಕೆ, ರೈಟ್. ನೆಕ್ಸ್ಟು ಕ್ವೆಶನ್ ನಂಬರ್ 11. ಎ ಫೇರ್ ಡೈ ಈಸ್ ರೋಲ್ಡ್. ಜಸ್ಟ್ ಏನು ಹೇಳಿದ್ದಾರೆ? ಒಂದು ಡೈ ರೋಲ್ ಮಾಡಿದ್ದಾರೆ. ಓಕೆ, ಈವೆಂಟ್ ಅವರೇ ಕೊಟ್ಟಿದ್ದಾರೆ ನೋಡಿ. ಓಕೆ, ದಿಸ್ ಈಸ್ ಈಸಿ ಕ್ವೆಶನ್ ಐ ಗೆಸ್. ಇಂಪಾರ್ಟೆಂಟ್ ಕ್ವೆಶನ್ ಆ್ಯಸ್ ವೆಲ್. 1 3 5. ಎಫ್ ಏನಿದೆ? 2, 3. 3 ಇವೆಂಟ್ಸ್ ಕೊಟ್ಟಿದ್ದಾರಾ? ಸರಿ. 2 3 4 5 ಕೊಟ್ಟಿದ್ದಾರೆ. G ಫಸ್ಟು ಏನು ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್ P ಆಫ್ E ಬಾರ್ ಎಫ್ ಏನಾಗುತ್ತೆ? ನಮಗೆ ಗೊತ್ತಿದೆ. P ಆಫ್ E ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ P ಆಫ್ ಎಫ್. ಈ ಇಂಟರ್ಸೆಕ್ಷನ್ E ಮತ್ತು ಎಫ್ ಅಲ್ಲಿ ಏನು ಕಾಮನ್ ಇದೆ? ಎಷ್ಟು ಕಾಮನ್ ಇದೆ? ಒಂದೇ ಒಂದು ಕಾಮನ್ ಇರೋದು 3. ಓಕೆ, ನೀವು ಸೈಡಿಗೆ ಬೇಕಿದ್ರೆ ಬರ್ಕೋಬೋದು. ಈ ಇಂಟರ್ಸೆಕ್ಷನ್ ಎಫ್ ಈಸ್ 3. ಸೊ ಇದನ್ನು ಬೇಕಿದ್ರೆ ನೀವು ಫಾರ್ಮುಲಾ ಚೇಂಜ್ ಮಾಡಿ ಎನ್ ಅಂತಲೂ ಬರ್ಕೋಬೋದು. ಯಾಕೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಎನ್ ಆಫ್ ಎಸ್ ಕ್ಯಾನ್ಸಲ್ ಆಗುತ್ತಾ? ಸೊ ಒಂದು ಸ್ಟೆಪ್ ಮಿನಿಮೈಸ್ ಮಾಡಬೇಕು ಅಂದರೆ ಬರಿಬೋದು, ತೊಂದರೆ ಇಲ್ಲ. 1 ಡಿವೈಡೆಡ್ ಬೈ ಎಫ್ ಅಲ್ಲಿ ಎಷ್ಟಿದೆ? 2. ಸೊ ದಟ್ ಬಿಕಮ್ಸ್ ಯುವರ್ ಆನ್ಸರ್. ದ್ಯಾಟ್ಸ್ ಇಟ್. ಸಿಮಿಲರ್ಲಿ ಇಫ್ ದೇ ಆರ್ ಆಸ್ಕಿಂಗ್ ಯು P ಆಫ್ ಎಫ್ ಬಾರ್ E ಮೀನ್ಸ್ ಪ್ರಾಬಿಲಿಟಿ ಆಫ್ ಇವೆಂಟ್ ಎಫ್ ಗಿವನ್ ದಟ್ E ಹ್ಯಾಸ್ ಅಕರ್ಡ್. ಸೊ ಏನಾಗುತ್ತೆ? ಇಂಟರ್ಸೆಕ್ಷನ್ ಅಂತೂ ಒಂದೇ, ಡಿವೈಡೆಡ್ ಬೈ E ಅಲ್ಲಿ ಎಷ್ಟಿದೆ? 3. ಸೊ ಇಟ್ ವಿಲ್ ಬಿ 1/3. ಅರ್ಥ ಆಗ್ತಿದೆಯಾ? Yes or no? Yes or no? Right. Next. ಇನ್ನೇನು ಕೇಳಿದಾರಪ್ಪ? ಸೆಕೆಂಡ್ ಕ್ವೆಶನಲ್ಲಿ ಪ್ರಾಬಬಿಲಿಟಿ ಆಫ್ E ಬಾರ್ G. E ಬಾರ್ G ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್
E intersection G divided by denominator ಅಲ್ಲಿ n of G. ಇಂಟರ್ಸೆಕ್ಷನ್ G. E ಮತ್ತು G ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಎಷ್ಟಿದಾವಪ್ಪ? 3 ಮತ್ತು 5, 3 ಮತ್ತು 5 ಎರಡೇ ಎಲಿಮೆಂಟ್ಸು, ಹೌದಾ? 2 ಡಿವೈಡೆಡ್ ಬೈ G ಅಲ್ಲಿ ಎಷ್ಟಿದೆ? 1 2 3 4. ಸೊ ದಟ್ ವಿಲ್ ಬಿ ಈಕ್ವಲ್ ಟು 1/2. ಆಲ್ ರೈಟ್. ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ? ಪಿ ಆಫ್ ಜಿ ಬಾರ್ ಇ ಅಂತ ಅಂದರೆ ಸೇಮ್ ಇಂಟರ್ಸೆಕ್ಷನಲ್ಲಿ ಎಷ್ಟಿದೆ? ಪಿ ಆಫ್ ಜಿ ಇಂಟರ್ಸೆಕ್ಷನ್ ಇ ಅಥವಾ ಇ ಇಂಟರ್ಸೆಕ್ಷನ್ ಜಿ, ತೊಂದರೆ ಇಲ್ಲ. ಡಿನಾಮಿನೇಟರ್ ಮಾತ್ರ ಪಿ ಆಫ್ ಇ ಬರೀಬೇಕು. ಸೊ ಇಂಟರ್ಸೆಕ್ಷನಲ್ಲಿ ಎಷ್ಟಿದಾವಪ್ಪ? 2. ಇ ಅಲ್ಲಿ ಎಷ್ಟಿದೆ? 3. ಸೊ 2/3. ಆಲ್ ರೈಟ್. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್ ರೈಟ್. ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಜಸ್ಟ್ ಬರೆಯೋಕ್ಕೆ ಬರಬೇಕು. ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಬರೀತೀರ. ನೆಕ್ಸ್ಟ್ ಥರ್ಡ್ ಒಂತಿಗೆ ಬರ್ರಿ. ಏನು ಕೊಟ್ಟಿದ್ದಾರೆ? ಪಿ ಆಫ್ ಇ ಯೂನಿಯನ್ ಎಫ್ ಬಾರ್ ಜಿ. ಈಗೇನು ಮಾಡ್ತೀರಾ? ಈ ನ್ಯೂಮರೇಟ್ರಲ್ಲಿ ಏನು ಬರೀಬೇಕು? ಎನ್ ಆಫ್ ಇ ಯೂನಿಯನ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಜಿ. ಇ ಯೂನಿಯನ್ ಎಫ್ ಇವೆರಡು ಕಂಬೈನ್ ಮಾಡಿದ್ರೆ ಏನು ಸಿಗುತ್ತೆ? 3 ಎಲಿಮೆಂಟು 2 ಎಲಿಮೆಂಟು ಎಷ್ಟಾಗುತ್ತೆ? 5. ಹಂಗಂತ 5 ಬರೆಯೋಕ್ಕಾಗುತ್ತಾ? ಇಲ್ಲ. ನಾವು ಕಾಮನ್ ಎಲಿಮೆಂಟ್ನ ಒಂದೇ ಸತಿ ಬರೆಯೋದು, ಹೌದಾ? ಸೊ ಎಷ್ಟಾಗುತ್ತೆ? 4 ಡಿವೈಡೆಡ್ ಬೈ ಎನ್ ಆಫ್ ಜಿ ಅಲ್ಲಿ ಎಷ್ಟಿದ್ದಾವೆ? 4. ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 1. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್ ರೈಟ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ದಟ್ ಈಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬಾರ್ ಜಿ ವಿಚ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? ಇಂಟರ್ಸೆಕ್ಷನಲ್ಲಿ ಇ ಮತ್ತು ಎಫ್ ಇಂಟರ್ಸೆಕ್ಷನಲ್ಲಿ ಒಂದೇ ಒಂದು ಎಲಿಮೆಂಟು ಡಿವೈಡೆಡ್ ಬೈ ಜಿ ಅಂದರೆ ಎಷ್ಟಿದ್ದಾವೆ? 4. ರೈಟ್. ಸೊ ದಟ್ ಈಸ್ ದಟ್ ಈಸಿ. ಅಂಥ ಡಿಫಿಕಲ್ಟ್ ಏನು ಇಲ್ಲ. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್ ರೈಟ್. ಓಕೆ, ಸೊ ದಿಸ್ ಈಸ್ ಯೋರ್ ಫೈನಲ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ ಎಷ್ಟಾಯ್ತಪ್ಪ ಈಗ? 11 ಆಯಿತಾ? 11th question ಅಲ್ವಾ ಇದು? ಎಸ್, 11th question completed. So now it is question number 12. Right. Let me turn the sheet. 12 ಏನು ಕೊಟ್ಟಿದ್ದಾರೆ ನೋಡಿ. Assume that each born child is equally likely to be a boy or a girl. If a family has 2 children, what is the conditional probability that both are girls? Question number 12. What is the conditional probability that ಅಂತ ಇದೆಯಲ್ಲ, ಅದನ್ನು ಇವೆಂಟ್ ತಗೊತೀವಿ ನಾವು, ಹೌದಾ? ರೈಟ್. ಏನು? ಬೋತ್ ಆರ್ ಗರ್ಲ್ಸ್ ಅಂತ ಗಿವನ್ ದಟ್ ಅಂತ ಹೇಳಿದ್ದಾರೆ. ಅಂದರೆ ಆಲ್ರೆಡಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಅದನ್ನು ಎಫ್ ಅಂತ ತಗೊತೀವಿ. ಮೀನ್ಸ್ ಆಲ್ರೆಡಿ ಗಿವನ್ ದಟ್. ಫಸ್ಟ್ ಏನು? ಯಂಗೆಸ್ಟ್ ಈಸ್ ಎ ಗರ್ಲ್. ಓಕೆ, ಇದೇ ಸೇಮ್. ಇ ಅಂತೂ ಸೇಮೇ, ಬೋತ್ ಆರ್ ಗರ್ಲ್ಸ್. ಗಿವನ್ ದಟ್ ಅಲ್ಲಿ ಸಬ್ ಎರಡನೇ ಕ್ವಶನ್, ಬೋತ್ ಆರ್ ಗರ್ಲ್ಸ್. ಎರಡನೇ ಕ್ವಶನ್ ಏನಿದೆ? ಅಟ್ಲೀಸ್ಟ್ ಒನ್ ಈಸ್ ಎ ಗರ್ಲ್. ಅಟ್ಲೀಸ್ಟ್ ಒನ್ ಈಸ್ ಎ ಗರ್ಲ್. ಈಗ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನಿಮಗೆ ಕಂಡೀಷನಲ್ ಪ್ರಾಬಿಲಿಟಿ ಕ್ವಶನ್ ಇರುತ್ತಲ್ಲ, ಅದರಲ್ಲಿ ಗಿವನ್ ದಟ್ ದ ಕಂಡೀಷನಲ್ ಪ್ರಾಬಿಲಿಟಿ ಈಸ್ ಅಂತ ಮುಂದೆ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಏನೋ ಒಂದು ಕ್ವಶನ್ ಕೇಳಿರ್ತಾರೆ, ಅದನ್ನು ಇವೆಂಟ್ ಇ ತಗೊಳ್ರಿ. ಮುಂದೆ ಅವ್ರು ಏನು ಮಾಡ್ತಾರೆ? ಗಿವನ್ ದಟ್ ಸೊ ಅಂಡ್ ಸೊ ಕೆಲಸ ಆಲ್ರೆಡಿ ಆಗಿಬಿಟ್ಟಿದೆ ಅಂತ, ಅದು ಎಫ್ ತಗೊಳ್ಳಿ. ದ ಇವೆಂಟ್ ದಟ್ ಹ್ಯಾಸ್ ಆಲ್ರೆಡಿ ಅಕರ್ಡ್. ಓಕೆ, ಸೊ ದಟ್ ಯು ಕ್ಯಾನ್ ಫೈಂಡ್ ಪಿ ಆಫ್ ಇ ಬಾರ್ ಎಫ್ ಈಸಿಲಿ. ಅರ್ಥ ಆಗ್ತಿದೆ? ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅಸ್ಯೂಮ್ ದಟ್ ಈಚ್ ಬಾರ್ನ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಎ ಬಾಯ್ ಆರ್ ಎ ಗರ್ಲ್. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಬೇಬಿ ಹುಟ್ಟುತ್ತೆ, ಅದು ಬಾಯ್ ಅಥವಾ ಗರ್ಲ್ ಆಗಿರ್ಬೋದು. ಚಾನ್ಸಸ್ ಈಕ್ವಲಿ ಲೈಕ್ಲಿ ಇದೆ, ತೊಂದರೆ ಇಲ್ಲ. ಇಫ್ ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ಫ್ಯಾಮಿಲಿಯಲ್ಲಿ 2 ಚಿಲ್ಡ್ರನ್ ಇದ್ದಾರೆ ಅಂತ ಅಂದರೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಇಬ್ಬರು ಗರ್ಲ್ಸ್ ಆಗಿರ್ಬೋದು, ಒಬ್ಬರು ಗರ್ಲ್ ಒಬ್ಬರು ಬಾಯ್ ಆಗಿರ್ಬೋದು. ಫಸ್ಟ್ ಚೈಲ್ಡ್ ಬಾಯ್ ಆಗಿರ್ಬೋದು, ಸೆಕೆಂಡ್ ಚೈಲ್ಡ್ ಗರ್ಲ್ ಆಗಿರ್ಬೋದು, ಇಬ್ಬರು ಬಾಯ್ಸ್ ಕೂಡ ಆಗಿರಬಹುದು. ಎಸ್ ಆರ್ ನೋ? ಇದು ನಮ್ಮ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ 2 ಚಿಲ್ಡ್ರನ್ ಇದ್ದಾಗ. ಈಗ ಇದಕ್ಕೆ ಬರ್ರಿ ಕ್ವಶನಿಗೆ. ರೈಟ್. ಈಗ ನೋಡಿ, ಫಸ್ಟ್ ಸಬ್ ಕ್ವಶನಿಗೆ ಬಂದಾಗ ಬೋತ್ ಆರ್ ಗರ್ಲ್ಸ್ ಅಂತ ಅಂದರೆ ಇವೆಂಟ್ ಇ ಏನಾಗುತ್ತೆ ನಮಗೆ? ಟೆಲ್ ಮಿ. ಬೋತ್ ಆರ್ ಗರ್ಲ್ಸ್ ಅಂತ ಅಂದರೆ ಇವೆಂಟ್ ಇ ಏನಾಗುತ್ತೆ? ಜಿ. ಸಿಂಪಲ್. Yes or no? So what is the probability of this event? Probability of this event is nothing but number of favorable outcomes in this event divided by total number in sample space. Okay, total outcomes ಎಷ್ಟಿದೆ? 1 ಡಿವೈಡೆಡ್ ಬೈ ಸ್ಯಾಂಪಲ್ ಸ್ಪೇಸಲ್ಲಿ 4 ಇರಲಿ. ಇದು ನಿಂಗೆ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ ಪ್ರಾಬಿಲಿಟಿ ಆಫ್ ಇವೆಂಟ್ ಈ ಅದೇ ಆಗುತ್ತೆ. ಎಫಿಗೆ ಬರ್ರಿ. ಏನು ಹೇಳಿದಾರೆ ನೋಡಿ, ಯಂಗೆಸ್ಟ್ ಈಸ್ ಎ ಗರ್ಲ್ ಅಂದರೆ ಫಸ್ಟ್ ಚೈಲ್ಡ್ ಗರ್ಲ್. ನಾವು ಇದನ್ನು ಫಸ್ಟ್ ಚೈಲ್ಡ್ ಅಂದ್ಕೊಳ್ಳೋಣ, ಇದು ಸೆಕೆಂಡ್ ಚೈಲ್ಡ್, ನಮ್ಮ ಅಸಂಪ್ಷನ್. ಓಕೆನಾ? ಸೊ ಫಸ್ಟ್ ಚೈಲ್ಡ್ ಈಸ್ ಎ ಯಂಗೆಸ್ಟ್ ಈಸ್ ಎ ಗರ್ಲ್. ಯಂಗೆಸ್ಟ್ ಈಸ್ ಎ ಗರ್ಲ್. ಇದು ಫಸ್ಟ್ ಹುಟ್ಟಿರೋ ಚೈಲ್ಡ್, ಇದು ಸೆಕೆಂಡ್ ಹುಟ್ಟಿರೋದು ಯಂಗೆಸ್ಟ್ ತಾನೆ. ಸೊ ಇದು
ಫಸ್ಟ್ ಈಸ್ ಎಲ್ಡೆಸ್ಟ್, ನೆಕ್ಸ್ಟ್ ಸೆಕೆಂಡ್ ಹುಟ್ಟಿರೋದು ಯಂಗೆಸ್ಟ್. ಸೊ ಸೆಕೆಂಡ್ ಗರ್ಲ್ ಇರೋದು ಎಲ್ಲಿದೆ? ಇದೊಂದು. ಹೌದಾ? ಸೊ ಏನಾಗುತ್ತೆ, ಸೆಕೆಂಡ್ ಹುಟ್ಟಿರೋದು ಗರ್ಲ್ ಬೇಬಿ ಆದರೆ 2 ಪಾಸಿಬಿಲಿಟಿ ಯಂಗೆಸ್ಟ್ ಗರ್ಲ್ ಆಗೋಕ್ಕೆ. ಸೊ ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟ್ ದೆನ್? P of F that is equal to N of F divided by N of S. So it is nothing but 2 divided by 4, which is nothing but 1 by 2. Alright. ಈ ಇಂಟರ್ಸೆಕ್ಷನ್ ಎಫಿಗೆ ಬಂದಾಗ ಏನಾಗುತ್ತೆ? ಎರಡರಲ್ಲೂ ಕಾಮನ್ ಇರೋದು ಇದೇ ತಾನೆ, ಜಿ. ನಾವು P of E bar F, probability of the event given that this has occurred, is what? N of E intersection F divided by N of S. ನೀವು ಪ್ರಾಬಬಿಲಿಟಿ ಅಂತಲೂ ಬರಿಬೋದು, N of S ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅವಾಗ ತಾನೇ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಹೇಳಿದ್ದೀನಿ. ಸೊ ಐ ಆಮ್ ರೈಟಿಂಗ್ ಡೈರೆಕ್ಟ್ಲಿ. N of E intersection F ಎಷ್ಟಿದೆ ಎಲಿಮೆಂಟ್ಸು? 1. F ಅಲ್ಲಿ ಎಷ್ಟಿದಾವೆ? 2. ಸೊ ದ ಆನ್ಸರ್ ಈಸ್ 1 by 2. ನಾವು ಕಮಿಂಗ್ ಟು ದ ಅದರ್ ಇವೆಂಟ್ ಏನಿದೆ ನೋಡಿ ಇಲ್ಲಿ, ಬೋತ್ ಆರ್ ಗರ್ಲ್ಸ್, ಓಕೆ, E is equal to ಜಿನೇ ಇರುತ್ತೆ. ಬಟ್ ಎಫ್ ನೋಡಿ, ಅಟ್ಲೀಸ್ಟ್ ಒನ್ ಈಸ್ ಎ ಗರ್ಲ್, ಅಂದರೆ ಒಬ್ಬರಾದರೂ ಗರ್ಲ್ ಇರಬೇಕು. ಅಂದರೆ ಇಬ್ಬರು ಬಾಯ್ ಆದರೆ ಅಟ್ಲೀಸ್ಟ್ ಒನ್ ಈಸ್ ಗರ್ಲ್ ಪಾಸಿಬಿಲಿಟಿ ಹೋಗುತ್ತೆ. ಸೊ ನಮಗೆ ಎಫ್ ಅಲ್ಲಿ ಎಲಿಮೆಂಟ್ಸ್ ಉಳಿಯೋದೆಷ್ಟು? GB, BG. So now the probability of F is what? Number of favorable outcomes 3 divided by sample space ಅಲ್ಲಿರೋದು 4. And probability of E bar F ಏನಾಗುತ್ತೆ? ಈ intersection F ಒಂದೇ ಎಲಿಮೆಂಟ್ ಅಗೇನ್. ಸೊ 1 divided by this one 3 by 4. ಉಲ್ಟಾ ಆದರೆ ಕರೆಕ್ಟ್ ಇದೆಯಾ? ಎಲ್ಲ ಮಿಸ್ ಆಯ್ತಾ? P of F ಅಂತಂದರೆ N of F 1 to 3 ಡಿವೈಡೆಡ್ ಬೈ N of S ಅಂತ ಅಂದರೆ ಏನಾಗುತ್ತೆ? ಕ್ವಶನ್ ಏನು? ಅಟ್ಲೀಸ್ಟ್ 1 ಈಸ್ ಎ ಗರ್ಲ್, ಮಿನಿಮಮ್ 1 ಈಸ್ ಎ ಗರ್ಲ್, ಅಂದರೆ 3 ಇವೆಂಟ್ಸು ಕರೆಕ್ಟ್ ಇದೆ. 3 by 4 ಹೌದಾ? ಓಕೆ. ಆ್ಯಂಡ್ ಇಂಟರ್ಸೆಕ್ಷನ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ 1 by 4. ಸೊ ಲೀವ್ ಇಟ್. ಓಕೆ. P of ಇದೇನಾಗುತ್ತೆ? 1 by 4 ಆಗುತ್ತೆ, ಹೌದಲ್ವಾ? ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ F ಏನಾಗುತ್ತೆ ಅಂದರೆ ಇದ್ರದ್ದು ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ F ಏನಿದೆಯಲ್ಲ ಸೇಮ್ ಇದೆ ಇಂಟರ್ಸೆಕ್ಷನ್ ಎಲಿಮೆಂಟ್ಸ್, ಹೌದಾ? ಸೊ ನಂಬರ್ ಆಫ್ ಎಲಿಮೆಂಟ್ಸ್ 1 divided by ಸ್ಯಾಂಪಲ್ ಸ್ಪೇಸಲ್ಲಿ 1 by 4. 4 ಕ್ಯಾನ್ಸಲ್ ಆಗಿ ವಾಟ್ ಇಸ್ ದ ಆನ್ಸರ್? ಇಟ್ ಈಸ್ 1 by 3. ಅರ್ಥ ಆಗ್ತಿದೆಯಾ? ರೈಟ್. ಸೊ ದಿಸ್ ಬಿಕಮ್ಸ್ ಯೋರ್ ಆನ್ಸರ್. ನೌ ಯು ಕ್ಯಾನ್ ಆಸ್ಕ್ ಮೀ ಎ ಕ್ವೆಶನ್. ಕೆಲವೊಬ್ಬರಿಗೆ ಅನಿಸ್ಬೋದು, ಮ್ಯಾಮ್ ಇಲ್ಲಿ ನಿಮಗೆ ಹೆಂಗೆ ಗೊತ್ತಾಯಿತು ನಿಮಗೆ ಇಲ್ಲಿ ಏನೋ ಮಿಸ್ ಆಗ್ತಿದೆ ಅಂತ. ಅಂದರೆ ನನ್ನ ತಲೆಯಲ್ಲಿ ಏನು ಬಂತು ಅಂತಂದರೆ ಇದು ನೆಕ್ಸ್ಟ್ ಆನ್ಸರ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ 4 by 3 ಬರುತ್ತೆ. ನಾನು ಹೇಳಿದ್ದೀನಿ ನಿಮಗೆ ಪ್ರಾಬಬಿಲಿಟಿ ವ್ಯಾಲ್ಯೂ ಲೈಸ್ ಬಿಟ್ವೀನ್ 0 and 1, ಇಟ್ ಕೆನಾಟ್ ಎಕ್ಸಿಡ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 1 point something ಬರ್ತಾ ಇದೆ. ಅದಕ್ಕೆ ನನಗೆ ತಲೆಯಲ್ಲಿ ಏನು ಫ್ಲ್ಯಾಶ್ ಆಯಿತು, ಏನೋ ಮಿಸ್ ಆಗ್ತಿದೆ ಅಂತ ಫ್ಲ್ಯಾಶ್ ಆಯಿತು. ಸೊ ಈ ರೀತಿ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಎಲ್ಲೋ ಒಂದು ಕಡೆ ಸ್ಟೆಪ್ ಮಿಸ್ ಆಯಿತು ಅಂದರೆ ನಿಮ್ಗೆ ಫ್ಲ್ಯಾಶ್ ಆಗಬೇಕು. ಅದು ಬೇಸ್ಡ್ ಆನ್ ಯುವರ್ ಕಾನ್ಸೆಪ್ಚುಯಲ್ ನಾಲೆಜ್ ಯು ಕ್ಯಾನ್ ಈಸಿಲಿ ಗೆಟ್ ದಿಸ್. ಈ ಥಿಯರಿ ಜಸ್ಟ್ ಬೈಹರ್ಟ್ ಮಾಡಿರ್ತಿರಲ್ಲ, ಅವ್ರು ಹೆಂಗೆ ಅಂದರೆ 3 by 4 ಓಕೆ, ರೆಸಿಪ್ರೋಕಲ್ ಆದರೆ 4 by 3 ದಟ್ ಇಸ್ ದ ಆನ್ಸರ್ ಅಂತ ಅಂದ್ಕೊಂಡು ಹೋಗ್ತಾರೆ. ಡೋಂಟ್ ಡೂ ದಟ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಎಂತ 13. ಏನು ಕೊಟ್ಟಿದ್ದಾರೆ ನೋಡಿ. ಆನ್ ಇನ್ಸ್ಟ್ರಕ್ಟರ್ ಹ್ಯಾಸ್ ಎ ಕ್ವೆಶನ್ ಬ್ಯಾಗ್ ಕನ್ಸಿಸ್ಟಿಂಗ್ ಆಫ್ 300 ಈಸಿ ಟ್ರೂ ಆರ್ ಫಾಲ್ ಕ್ವೆಶನ್ಸ್. ಏನಿದೆ? 300 ಟ್ರೂ ಆರ್ ಫಾಲ್ಸ್ ಅದಾವೆ, ಈಸಿ ಕ್ವೆಶನ್ಸು, ರೈಟ್. 200 ಡಿಫಿಕಲ್ಟ್ ಕ್ವೆಶನ್ಸ್ ಅದಾವೆ. ಅಗೇನ್ ಟ್ರೂ ಆರ್ ಫಾಲ್ಸೇ ಬಟ್ ಡಿಫಿಕಲ್ಟ್. ಓಕೆ. 500 ಈಸಿ MCQs ಇದಾವೆ. MCQಸು ಎಂಥವು? ಈಸಿ. 400 ಡಿಫಿಕಲ್ಟ್ ಇದ್ದಾವೆ. ಓಕೆ. ಮೇನ್ ಕ್ವಶನ್ನು ಸ್ಟಾರ್ಟ್ ಆಗಿಲ್ಲ ಇನ್ನು, ಹೌದಾ? ಡಿಫಿಕಲ್ಟು. ಈಗ ಇಫ್ ಎ ಕ್ವೆಶನ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್, ಒಂದು ಕ್ವೆಶನ್ ಸೆಲೆಕ್ಟ್ ಮಾಡ್ಬೇಕು ರ್ಯಾಂಡಮ್ ಫ್ರಮ್ ದ ಕ್ವೆಶನ್ ಬ್ಯಾಂಕ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ ಆನ್ ಈಸಿ ಕ್ವೆಶನ್? ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಆದಮೇಲೆ ಇದೆಯಲ್ಲ ಅದು ನಮ್ಮ ಇವೆಂಟು, ಹೌದಲ್ವಾ? ಓಕೆನಾ? ನಾನು ಹೇಳಿದ್ದೀನಿ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಅಂತ ಇದೆಯಲ್ಲ ಅದು ಇವೆಂಟು. ಗಿವನ್ ದಟ್ ಅಂತ ಇದೆಯಲ್ಲ ಅದು ಎಫ್ ಅಂತ ತಗೊಳ್ಳಿ. ಸಿಂಪಲ್ ಇದೆ, ಹೌದಾ? ರೈಟ್. ಎಸ್ ಆರ್ ನೋ? ರೈಟ್. ಸೊ ಇರೋದೇನೋ ಸಿಂಪಲ್. ಒಬ್ಬ ಇನ್ಸ್ಟ್ರಕ್ಟರ್ ಇದ್ದಾರೆ, ಅವ್ರ ಹತ್ರ ಏನಿದೆ? ಟ್ರೂ ಆರ್ ಫಾಲ್ಸ್ ಕ್ವೆಶನ್ ಅದಾವೆ, MCQs ಕ್ವೆಶನ್ಸ್ ಅದಾವೆ, ಈಸಿ ಡಿಫಿಕಲ್ಟ್ 2 ಇದೆ. ಓಕೆ. ಸೊ ಫಸ್ಟ್ ಟೋಟಲಿ ಎಷ್ಟು ಕ್ವೆಶನ್ಸ್ ಇದ್ದಾವೆ ಅವ್ರ ಹತ್ರ ಈಗ? ಸೊ ಓವರ್ ಆಲ್ 500 ಟ್ರೂ ಆರ್ ಫಾಲ್ಸ್ ಇದೆ, 500, 400, 900 MCQs ಇದ್ದಾವೆ. ಸೊ ಟೋಟಲ್
ಟೋಟಲ್ ನಮಗೆ ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟಿದ್ದಾವೆ ಕ್ವಶನ್ಸು ಅಂತ ಬಂದರೆ 500 500 500 1000 1400 ಕ್ವಶನ್ಸ್ ಅದಾವೆ. ಓಕೆನಾ? ಅವ್ರು ಕೇಳಿರೋದೇನು ಈವೆಂಟ್ ಏನು, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ ಆ್ಯನ್ ಈಸಿ ಕ್ವಶನ್. ಅಂದರೆ ನಾನು ಒಂದು ಕ್ವಶನ್ನ ಸೆಲೆಕ್ಟ್ ಮಾಡ್ತೀನಿ, ಇಟ್ ವಿಲ್ ಬಿ ಆನ್ ಈಸಿ ಕ್ವೆಶನ್. ಸೊ ಇಟ್ ವಿಲ್ ಬಿ ಅನ್ನೋದಕ್ಕಿಂತ ಗೆಟಿಂಗ್ ಆ್ಯನ್ ಈಸಿ ಕ್ವೆಶನ್. ಆ ಕ್ವಶನ್ ಈಸಿ ಇರಬೇಕು. ಗಿವನ್ ದಟ್ ಇದೆಯಲ್ಲ, ಅದಾದಮೇಲೆ ಇರೋದು ನಮ್ಮ ಎಫ್ ಇವೆಂಟ್. ಗಿವನ್ ದಟ್ ಏನಿದೆ, ಆಲ್ರೆಡಿ ಇವೆಂಟ್ ಆಗಿಬಿಟ್ಟಿದೆ, ಒಂದು ಕ್ಲೂ ಕೊಟ್ಟಿದ್ದಾರೆ, ಇಟ್ ಈಸ್ MCQ ಅಂತ ಅವರು ಹೇಳ್ಬಿಟ್ಟಿದ್ದಾರೆ. ಓಕೆ, ಗೆಟಿಂಗ್ ಆ್ಯನ್ MCQ ಕ್ವೆಶನ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವೆಂಟ್ ಈಸಿ ಕ್ವಶನ್ ಎಷ್ಟಿದಾವಪ್ಪ ಪಾಸಿಬಿಲಿಟಿ? ಇವೆಂಟ್ ಎಷ್ಟಿದ್ದಾವೆ? ಈಸಿ ಕ್ವಶನ್ ಎಷ್ಟು? 300 ಟ್ರೂ ಆರ್ ಫಾಲ್ಸ್ ಇದ್ದಾವೆ, 500 MCQs ಇದ್ದಾವೆ. ಎಷ್ಟಾದವು? 800 ಇದ್ದಾವೆ. ಅರ್ಥ ಆಗ್ತಿದೆಯಾ? ಟೋಟಲ್ ಕ್ವಶನ್ಸ್ ಈಗ ನೋಡಿ, ಈವೆಂಟ್ ಅಲ್ಲಿ 800 ಕ್ವಶನ್ಸ್ ಇದ್ದಾವೆ. ಪ್ರಾಬಬಿಲಿಟಿ ಆಫ್ ಈವೆಂಟ್ ಏನಾಗುತ್ತೆ? ನಂಬರ್ ಆಫ್ ಈಸಿ ಕ್ವಶನ್ಸ್ ಎಷ್ಟು? 800 ಡಿವೈಡೆಡ್ ಬೈ ಸ್ಯಾಂಪಲ್ ಸ್ಪೇಸಲ್ಲಿ ಟೋಟಲ್ 1400. ದಟ್ ಈಸ್ ನಥಿಂಗ್ ಬಟ್ 20 ಕ್ಯಾನ್ಸಲ್, 2 4s 2 7s. ಸೊ ಎಷ್ಟಾಯಿತು? 4/7. ಓಕೆನಾ? ನೆಕ್ಸ್ಟ್ ಎಫ್ ಏನಿದೆ? ಗೆಟಿಂಗ್ ಆನ್ MCQ ಕ್ವೆಶನ್. ಎಫ್ ಏನು? MCQ ಕ್ವಶನ್ ಬರೋದು. MCQ ಫಸ್ಟ್ ಆಫ್ ಆಲ್ ಎಷ್ಟಿದಾವೆ? 900 ಇದಾವೆ, ಹೌದಲ್ವಾ? MCQ ಕ್ವಶನ್ನು 900 ಇದಾವೆ. ಎಸ್ ಆರ್ ನೋ? ಸೊ ಪ್ರಾಬಬಿಲಿಟಿ ಆಫ್ ದಿಸ್ ಈಸ್ ಎಷ್ಟು? 900 ಬರಬಹುದು. ಟೋಟಲ್ ಎಷ್ಟಿದಾವೆ? 1400. ಕ್ಯಾನ್ಸಲ್, ಇಟ್ ಈಸ್ 9/14. ಇದು ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗಬೇಕು ಅಂತಂದರೆ 8/14 ಉಳಿಸ್ಕೊಳ್ಳಿ, 8/14. ಈಗ ನೋಡಿ, ಈ ಇಂಟರ್ಸೆಕ್ಷನ್ ಎಫ್ ಸ್ವಲ್ಪ ಲಾಜಿಕ್ ಅಬ್ಸರ್ವ್ ಮಾಡಿ. ಈಸಿ ಕ್ವಶನ್ ಆಗಿರಬೇಕು, MCQ ಆಗಿರಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, 300 500 ಇದರಲ್ಲಿ 500 MCQ ಕ್ವಶನ್ಸ್ ಇದ್ದಾವೆ. 900ಅಲ್ಲಿ 500 ಈಸಿ, 400 ಡಿಫಿಕಲ್ಟು. ಸೊ ಎರಡರಲ್ಲೂ ಸೇಮ್ ಇರೋದು ಯಾವುದು? ಈ 500 ತಾನೆ. ದೇರ್ಫೋರ್ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟಿದಾವೆ? 500 ಕ್ವೆಶನ್ಸ್. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಿದಾವೆ? ಫೇವರಬಲ್ ಔಟ್ಕಮ್ಸು ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸು 1400. 00 ಕ್ಯಾನ್ಸಲ್, 5/14. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? ವಿಜುವಲೈಸ್ ಮಾಡಿ, ಸ್ವಲ್ಪ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳಿ ಆ್ಯಂಡ್ ವಿಜುವಲೈಸ್ ಮಾಡ್ಕೊಳ್ಳಿ. ಅಂದರೂ ಅರ್ಥ ಆಗ್ತಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಐ ಟ್ರೈ ಟು ಮೇಕ್ ಇಟ್ ಮೋರ್ ಈಸಿ ಫಾರ್ ಯು. ಸೊ ಈಗ ಪ್ರಾಬಬಿಲಿಟಿ ಆಫ್ ಈವೆಂಟ್ ಗಿವನ್ ದಟ್ ಎಫ್ ಹ್ಯಾಸ್ ಅಕರ್ಡ್ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಈಸಿ ಕ್ವಶನ್ ಗಿವನ್ ದಟ್ ಇಟ್ ಈಸ್ ಅನ್ MCQ ಕ್ವೆಶನ್ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಡಿನಾಮಿನೇಟರ್ಲಿ ಎಫ್ ಬರೀಬೇಕು, ಹೌದಾ? ಈಗ ಕೆಲವೊಬ್ರಿಗೆ ಅದು ಡೌಟ್ ಇರುತ್ತೆ, ಮ್ಯಾಮ್ ಕೆಲವೊಂದು ಸತಿ P ಆಫ್ ಬರೀತೀರಾ, ಕೆಲವೊಂದು ಸತಿ N ಆಫ್ ಬರೀತೀರಾ. ಸಿ ದಟ್ ಡಸಂಟ್ ಮ್ಯಾಟರ್. ಓಕೆ, ಇಲ್ಲಿ ನಾನು ಕಂಡುಹಿಡಿದಿದ್ದೀನಿ ಆಲ್ರೆಡಿ, ಸೊ ಬರೀತಿದ್ದೀನಿ. ಇನ್ನು ಕೆಲವೊಂದು ಕಡೆ ಏನಾಯಿತು, ನನಗೆ ಗೊತ್ತು N ಆಫ್ S ಡೈರೆಕ್ಟ್ ಕ್ಯಾನ್ಸಲ್ ಆಗ್ತಿದೆ ಅಂತ ಡೈರೆಕ್ಟ್ ಕಾಣಿಸ್ತಿದೆ. ಸೊ ನಾನು ಅದಕ್ಕೇನು ಮಾಡಿದೆ, ಅದನ್ನು ಬರೀಲಿಕ್ಕೆ ಹೋಗಲಿಲ್ಲ, ಡೈರೆಕ್ಟಾಗಿ N ಆಫ್ ಅಂತ ತೊಗೊಂಡ್ಬಿಟ್ಟೆ. N ಆಫ್ S ಮೈಂಡಲ್ಲೇ ಕ್ಯಾನ್ಸಲ್ ಮಾಡಿಕೊಂಡೆ, ತೊಂದರೆ ಇಲ್ಲ, ಯು ಕ್ಯಾನ್ ರೈಟ್ ಇಟ್. ಓಕೆ, ಸೊ ಏನಾಗುತ್ತೆ ಇಲ್ಲಿ ನೋಡಿ, 5/14. ಇಲ್ಲೂ ಅಷ್ಟೇ ಅದಾಗುತ್ತೆ ನೋಡಿ, ಡಿನಾಮಿನೇಟರ್ಲಿ N ಆಫ್ S ಇದೆಯಲ್ಲ, ಅದು ಕ್ಯಾನ್ಸಲೇ ಆಗ್ತಿರೋದು. ಇಲ್ಲಿ 9/14. ಸೊ ದ ಆನ್ಸರ್ ವಿಲ್ ಬಿ 5/9. ಡೆಫಿನೆಟ್ಲಿ 0 ಮತ್ತು 1 ಮಧ್ಯೆ ಲೈ ಆಗ್ತಿದೆಯಾ? ಸೊ ನಮಗೆ ಬಂದಿರೋ ಆನ್ಸರು ಕರೆಕ್ಟ್ ಇದೆ ಅಂತ ಅರ್ಥ, ರೈಟ್? ಸೊ ದ್ಯಾಟ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ನೌ ಕಮಿಂಗ್ ಟು ಕ್ವಶನ್ ನಂಬರ್ 14. ಗಿವನ್ ದಟ್ ದ 2 numbers ಅಪಿಯರಿಂಗ್ ಆನ್ 2 dice ಆರ್ ಡಿಫ್ರೆಂಟ್. ಸೊ ಕೆಲಸ ಏನಾಗ್ತಿದೆ, ಎಕ್ಸ್ಪೆರಿಮೆಂಟ್ ಏನಾಗ್ತಿದೆ, 2 ಡೈಸು ರೋಲ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಅವ್ರು ಹೇಳಿರೋದೇನು ಗೊತ್ತಾ? ಗಿವನ್ ದಟ್ ದ 2 numbers ಅಪಿಯರಿಂಗ್ ಆರ್ ಡಿಫ್ರೆಂಟ್, ಎರಡೂ ಡಿಫ್ರೆಂಟ್ ಇದ್ದಾವೆ ಅಂತ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ದ ಸಮ್ ಆಫ್ ನಂಬರ್ಸ್. ಈಗ ನೋಡಿ, ಈಗ ಏನು ಮಾಡಿದ್ದಾರೆ, ಟ್ವಿಸ್ಟ್ ಏನು ಅಂತ ಅಂದರೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಅಂತ ಇದೆಯಲ್ಲ, ಅದಾದಮೇಲೆ ಇರೋದು ಇವೆಂಟ್ ಅಂತಂದೆ. ಏನಿದೆ? ಸಮ್ ಆಫ್ ನಂಬರ್ಸ್ ಆನ್ ಡೈಸ್ ಈಸ್ 4. ಸಮ್ಮು 4. ಗಿವನ್ ದಟ್ ಕೊಟ್ಟಿಲ್ಲ ಅಲ್ಲಿ ಮುಂದೆ, ಅಂದರೆ ಕ್ವಶನ್ ಎಂಡಿಂಗಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಟ್ವಿಸ್ಟ್ ಬಿಟ್ಟರೆ ಇನ್ನೇನು ಇಲ್ಲ. ಅದು ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ. ಇವೆಂಟ್ ಆಲ್ರೆಡಿ ಯಾವುದಾಗಿದೆ, 2 numbers ಆರ್ ಡಿಫ್ರೆಂಟ್. 2 numbers ಆರ್ ಡಿಫ್ರೆಂಟ್. ಓಕೆ, ಫಸ್ಟ್ ಆಫ್ ಆಲ್ 2 ಡೈ ರೋಲ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ನೆನಪಿದೆಯಾ ಏನಾಗುತ್ತೆ ಅಂತ? 1, 1 ಆಗುತ್ತೆ. 1 ಫಿಕ್ಸ್ ಇಟ್ಕೊಳ್ರಿ, 1, 6 ವರೆಗೂ ಆಗುತ್ತೆ.
2 ಫಿಕ್ಸ್ ಇಟ್ಕೊಳ್ಳಿ 2, 6ವರೆಗೂ ಆಗುತ್ತೆ. 3 ಫಿಕ್ಸ್ ಇಟ್ಕೊಳ್ಳಿ 3, 1 .3, 6 ಇದೇ ಥರ ಲಾಸ್ಟಿಗೆ 6, 1 6, 6 ಕರೆಕ್ಟಾ? ಓಕೆ. ಸೊ ಇವೆಂಟ್ ಏನು ಹೇಳಿದ್ರು, ಸಮ್ ಆಫ್ ದಿ ನಂಬರ್ ಆನ್ ದ ಡೈಸ್ ಈಸ್ 4. ಸಮ್ಮು 4 ಆಗಿರಬೇಕು. ಓಕೆ, ಯಾವಾಗ ಆಗುತ್ತೆ ನೋಡಿ, 1 ಬಂದರೆ 1 ಜೊತೆ ಏನು ಬಂದರೆ ಫಿಕ್ಸ್ 4 ಆಗುತ್ತೆ, 3 ತಾನೆ. 2 ಜೊತೆಗೆ 2, 2 ವಿಲ್ ಗಿವ್ ಯು 4. ನೆಕ್ಸ್ಟ್ 3 ಜೊತೆಗೆ ಏನು ಆ್ಯಡ್ ಮಾಡಿದ್ರೆ 1 ಆ್ಯಡ್ ಮಾಡಿದ್ರೆ 4 ಬರುತ್ತೆ. 4 ಜೊತೆಗೆ ಏನು ಆ್ಯಡ್ ಮಾಡಿದ್ರೆ 4 ಬರುತ್ತೆ, 0. ಬಟ್ ಹಂಗಂದ್ರೆ ಯಾವುದು ಬರಲ್ಲ. ಕರೆಕ್ಟಾ? ಎಸ್ ಆರ್ ನೋ? ನೆಕ್ಸ್ಟ್ 5 ಜೊತೆಗೆ ಯಾವುದು ಬರೋದಿಲ್ಲ, ಯಾಕಂದರೆ ಸಮ್ ಈಸ್ 4 ಅಂತ ಅವ್ರು ಹೇಳಿದ್ದಾರೆ. ಇದಕ್ಕಿಂತ ಮುಂದೆ ನಾನು ಯಾವುದೇ ನಂಬರ್ ತೊಗೊಂಡ್ರು ಕೂಡ ನನಗೆ ಸಿಗೋದಿಲ್ಲ. ಸೊ ಇವು 3 ಅಷ್ಟೇ ಸಿಗುತ್ತೆ. ನೆಕ್ಸ್ಟ್ ಎಫ್ ಇಸ್ ಈಕ್ವಲ್ ಟು 2 ನಂಬರ್ಸ್ ಆರ್ ಡಿಫ್ರೆಂಟ್ ಅಂತ ಹೇಳಿದ್ದಾರೆ. ಎಲ್ಲವೂ ಬರುತ್ತೆ ಎಕ್ಸೆಪ್ಟ್ ಯಾವುದು, 1, 1 ಬರಲ್ಲ, 2, 2 ಬರಲ್ಲ, 3, 3 ಬರಲ್ಲ, 4, 4 ಬರಲ್ಲ, 5, 5 ಬರಲ್ಲ, 6, 6 ಬರಲ್ಲ. ಇದನ್ನು ಬಿಟ್ಟು ಎಲ್ಲವೂ ಬರುತ್ತೆ. ಎಲ್ಲ ಎಲಿಮೆಂಟ್ಸು ನೀವು ಬರಿಬೇಕಾಗುತ್ತೆ. ಓಕೆ, ಓವರ್ ಆಲ್ ಎಷ್ಟು, 36ಅಲ್ಲಿ 6 ತೆಗಿರಿ, 30 ಯು ಹ್ಯಾವ್ ಟು ರೈಟ್. ಆ್ಯಂಡ್ ಕಾಮನ್ ಯಾವುದಾಗುತ್ತೆ, 2, 2 ಅಂತೂ ಬರಲ್ಲ ಇದರಲ್ಲಿ, ಹೌದಾ, ಎಫಲ್ಲಿ. ಸೊ ಅದು ಬಿಟ್ಟು ಇವೆರಡು ಕಾಮನ್ ಆಗುತ್ತಾ. ಸೊ ಈ ಇಂಟರ್ಸೆಕ್ಷನ್ ಎಫ್ ವಿಲ್ ಬಿ ಈಕ್ವಲ್ ಟು 1, 3, 3, 1. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್. ಸೊ ನೌ ಇಟ್ ಈಸ್ ಈಸಿ. ಪ್ರಾಬಿಲಿಟಿ ಆಫ್ ಇವೆಂಟ್ ಇ ಬಾರ್ ಎಫ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ದಾವೆ, 2 ಡಿವೈಡೆಡ್ ಬೈ ಪಿ ಆಫ್ ಎಫ್. ಎಫಲ್ಲಿ ಎಷ್ಟಿದ್ದಾವೆ, 30 ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ 1/15. ಅರ್ಥ ಆಯ್ತಾ? ಪ್ರೀವಿಯಸ್ ಥರ ಪ್ರಾಬಿಲಿಟಿ ಸಪ್ರೇಟಾಗಿ ಕಂಡುಹಿಡಿದು ಕೂಡ ಬರಿಬೋದು, ಈ ಥರ ಡೈರೆಕ್ಟು ಬರಿಬೋದು, ತೊಂದರೆ ಇಲ್ಲ. ಕಾನ್ಸೆಪ್ಟ್ ಅರ್ಥ ಆಗಬೇಕಷ್ಟೆ. ರೈಟ್? ಓಕೆ. Coming to question number 15, consider the experiment of throwing a die. Okay, if a multiple of 3 comes up, throw the die again. If any other number comes, toss a coin. Find the conditional proof. First ಕೆಲಸ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿದ್ದಾರೆ ಅಂತ. ಒಂದು ಡೈನ ರೋಲ್ ಮಾಡ್ತಾರೆ. ಡೈ ರೋಲ್ ಮಾಡಿದಾಗ 1, 2, 3, 4, 5, 6 6 ಪಾಸಿಬಿಲಿಟಿ ಇದೆಯಾ? 6ರಲ್ಲಿ ಯಾವುದಾದ್ರು ನಂಬರ್ ಬರ್ಬೋದು. ಇನ್ ಕೇಸ್ ಮಲ್ಟಿಪಲ್ ಆಫ್ 3 ಬಂತು ಅಂದರೆ, ಮಲ್ಟಿಪಲ್ ಆಫ್ 3 ಅಂದರೆ ಯಾವುದೈತೆ ಡೈಯಲ್ಲಿ, ಒಂದು 3 ಇದೆ, ಒಂದು 6 ಇದೆ, ಹೌದಾ? ಒಂದು 3 ಇದೆ, ಇನ್ನೊಂದು 6 ಇದೆ. ಸೊ ಮಲ್ಟಿಪಲ್ ಆಫ್ 3 ಬಂತು ಅಂದರೆ, 3 ಅಥವಾ 6 ಬಂತು ಅಂದರೆ ಏನು ಮಾಡ್ಬೇಕಂತ ಹೇಳಿದ್ದಾರೆ, ಮತ್ತೆ ಡೈ ಥ್ರೋ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ರೈಟ್. ಏನು ಮಾಡಬೇಕು, ಫಸ್ಟು ಡೈ ಥ್ರೋ ಮಾಡಬೇಕು. ಡೈ ಥ್ರೋ ಮಾಡಿದ್ರೆ 1, 2, 3, 4, 5, 6 ಬರ್ಬೋದು. ಮಲ್ಟಿಪಲ್ ಆಫ್ 3 ಬಂತು ಅಂದರೆ ಮತ್ತೆ ಡೈ ಥ್ರೋ ಮಾಡಿ, ಮತ್ತೆ ಏನಾಗುತ್ತೆ, 1, 2, 3, 4, 5, 6 ಬರುತ್ತೆ. ಇಲ್ಲೂ ಅಷ್ಟೇ. ಅದೇ ಬೇರೆ ನಂಬರ್ ಯಾವುದಾದ್ರು ಬಂತು ಅಂದರೆ ಟಾಸ್ ಮಾಡಿರಿ ಅಂತ ಹೇಳಿದ್ದಾರೆ. ಒಂದು ಕಾಯಿನ್ನ ಟಾಸ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಹೆಚ್ ಟಿ. ಅರ್ಥ ಆಗ್ತಿದೆಯಾ? ಕೆಲಸ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪೆರಿಮೆಂಟ್ ಏನಿದೆ ಅಂತ. ಓಕೆ. throwing a die, if a multiple of 3 comes up, you have to throw the die again. If any other number comes, toss a coin. ಓಕೆ, ಮುಗೀತು. ಈಗ ಮೇನ್ ಕ್ವಶನ್ ನೋಡಿ, ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಇವೆಂಟ್ ಏನಿದೆ ನೋಡಿ, ಈವೆಂಟ್ ಇ. ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಆದಮೇಲೆ ಇರೋದೇ ಈವೆಂಟ್. ನಮ್ಮದು ಏನಿದೆ, ದ ಕಾಯಿನ್ ಶೋಸ್ ಎ ಟೈಲ್ ಬರಬೇಕು. ದ ಕಾಯಿನ್ ಶೋಸ್ ಎ ಟೈಲ್ ಇಮ್ಮಿಡಿಯೇಟಾಗಿ ಫ್ಲ್ಯಾಶ್ ಆಗಬೇಕು. ಟೈಲ್ ಅಂದ ತಕ್ಷಣ ಎಲ್ಲೆಲ್ಲಿದೆ ಅಂದರೆ 1 ಜೊತೆಗೆ ಟೈಲ್, ನೆಕ್ಸ್ಟು 2 ಜೊತೆಗೆ ಟೈಲ್, 4 ಜೊತೆಗೆ ಟೈಲ್, 5 ಜೊತೆಗೆ ಟೈಲ್. ಓಕೆನಾ? ಸೊ ಇವೆಂಟ್ ಇ ಅಲ್ಲಿ ಏನು ಬರುತ್ತೆ ನೆನ್ಪಿಟ್ಕೊಳ್ಳಿ, 1T, 2T, 4T, 5T. ಅರ್ಥ ಆಗ್ತಿದೆಯಾ? ಗಿವನ್ ದಟ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಏನಿದೆ, ಅಟ್ಲೀಸ್ಟ್ 1 ಡೈ ಶೋಸ್ 3. ಅಟ್ಲೀಸ್ಟ್ 1 ಡೈ 3 ತೋರಿಸುತ್ತೆ ಅಂತ ಅಂದರೆ, ಇಲ್ಲಿ ನಾನು ಥ್ರೋ ಮಾಡ್ತಿರೋದ್ರಲ್ಲಿ 2 ಡೈಯಲ್ಲಿ ಯಾವುದೋ ಒಂದು ನನಗೆ 3 ತೋರಿಸುತ್ತೆ ಅಂತ. ಸೊ ದ್ಯಾಟ್ ಮೀನ್ಸ್ ಎಲ್ಲಿದೆ 3 ಇಲ್ಲಿ ಬರುತ್ತೆ ತಾನೆ. ಇದ್ರ ಜೊತೆ ಇರೋ 6 ಪೇರ್ ಬರುತ್ತಾ, 3, 1, 3, 2, 3, 3, 4, 3, 5, 3, 6 ಬರುತ್ತೆ. ಇಲ್ಲಿ 6 ಜೊತೆಗೆ 3 ಮಾತ್ರ ತಗೊಳ್ರಿ. ಅವಾಗೇನಾಗುತ್ತೆ, ಎಫ್ ಏನಾಗುತ್ತೆ, 3, 1, 3, 2, 3, 3, 3, 4, 3, 5, 3, 6, 6, 3 ಬರುತ್ತೆ. ಕರೆಕ್ಟ್ ಇದೆಯಾ? ಏನು ಹೇಳಿದ್ದಾರೆ ಅವರು, ಅಟ್ಲೀಸ್ಟ್ 1 ಡೈ 3 ತೋರಿಸ್ಬೇಕಂತ ಹೇಳಿದ್ದಾರೆ. ಅಟ್ಲೀಸ್ಟ್ 1 ಡೈ ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ 3 ಬಂತು ಅಂದರೆ ಇವೆಲ್ಲವೂ ಏನಾರು ಬರಲಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ 1 3, 3 ತಗೋಬೋದಾ ಮ್ಯಾಮ್ ಅಂದರೆ ತಗೋಬೋದು, ಯಾಕಂದರೆ ಅವರು ಅಟ್ಲೀಸ್ಟ್ ಅಂತ ಹೇಳಿದ್ದಾರೆ.
ಅಂದರೆ ಮಿನಿಮಮ್ ಒಂದಾದರೂ ಬರಬೇಕು, 2 ಬಂದರೂ ತೊಂದರೆ ಇಲ್ಲ. ಓನ್ಲಿ 1 ಡೈ ಶೋಸ್ 3 ಅಂತ ಹೇಳಿದರೆ ಡಿಫ್ರೆಂಟ್ ಆಗುತ್ತೆ. ಓನ್ಲಿ 1 ಡೈ ಶೋಸ್ 3 ಅಂತ ಹೇಳಿದಾಗ ಇವೇ ಸೇಮ್ ಬರುತ್ತೆ, 3, ಡಿಲೀಟ್ ಆಗುತ್ತೆ. ಅರ್ಥ ಆಯ್ತಾ? ನಾವು ಪ್ರಾಬಿಲಿಟಿ ಆಫ್ ಇ ಬಾರ್ ಎಫ್ ಅಂದರೆ ಏನಾಗುತ್ತೆ? ಟೆಲ್ ಮಿ. ಇಂಟರ್ಸೆಕ್ಷನ್ ಏನೋ ಕಾಮನ್ ಇದೆಯಾ? ಏನು ಕಾಮನ್ ಇಲ್ಲ, 0. ದಟ್ಸ್ ಇಟ್. ಅರ್ಥ ಆಗ್ತಿದೆಯಾ? ಇಂಟರ್ಸೆಕ್ಷನಲ್ಲಿ ಏನಿಲ್ಲ, ಏನೂ ಕಾಮನ್ ಇಲ್ಲ, ಸೊ ಏನಾಗುತ್ತೆ? 0 ಆಗುತ್ತೆ. ದಟ್ಸ್ ಇಟ್. ಸೊ ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 16, ಇವು ನೀವೇ ಮಾಡಬಹುದು, ಈಸಿಯಾಗಿ ಮಾಡ್ಬೋದಾ? ನೋಡಿ, ಇಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು 1/2, ಪಿ ಆಫ್ ಬಿ 0 ಕೊಟ್ಟಿದ್ದಾರೆ. ನಾನು ಫಾರ್ಮುಲಾ ಹೇಳಬೇಕಾದ್ರೆ ಹೇಳಿದ್ದೆ, ಪಿ ಆಫ್ ಎ ಬಾರ್ ಬಿ ಅಂತ ಇದೆ ಅಂದರೆ ಡಿನಾಮಿನೇಟರಲ್ಲಿ ಪಿ ಆಫ್ ಬಿ ಬರುತ್ತೆ. ಡಿನಾಮಿನೇಟರ್ ಯಾವತ್ತೂ ಕೂಡ ಏನಾಗಂಗಿಲ್ಲ, 0 ಆಗಂಗಿಲ್ಲ. ದೇರ್ಫೋರ್ ಇಲ್ಲೇನಾಗುತ್ತೆ? ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್, ದಟ್ ಈಸ್ ನಾಟ್ ಡಿಫೈನ್ಡ್. ಕಮಿಂಗ್ ಟು ಕ್ವೆಶನ್ ನಂಬರ್ 17, ಇಫ್ ಎ ಆ್ಯಂಡ್ ಬಿ ಆರ್ ಇವೆಂಟ್ಸ್ ಸಚ್ ದಟ್ ಎರಡು ಈಕ್ವಲ್ ಇದ್ದಾವೆ ಅಂತ ಅಂದರೆ ಯಾವಾಗ ಪಾಸಿಬಲ್ ಇದೆ? ಎರಡು ಈಕ್ವಲ್ ಯಾವಾಗ ಪಾಸಿಬಲ್ ಇದೆ ಹೇಳಿ? ಇಲ್ಲೇ ಬರೆದು ಬಿಡ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ಪಿ ಆಫ್ ಎ ಬಾರ್ ಬಿ ಅಂದರೆ ಏನು? ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಬರುತ್ತೆ. ಪಿ ಆಫ್ ಬಿ ಬಾರ್ ಎ ಯಾವಾಗ ಬರುತ್ತೆ? ಡಿವೈಡೆಡ್ ಬೈ ಪಿ ಆಫ್ ಎ ಬರುತ್ತೆ. ಹೌದಾ? ಇದು ಸೇಮ್ ಕ್ಯಾನ್ಸಲ್. ಪಿ ಆಫ್ ಎ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಆಗುತ್ತೆ. ಹೌದಾ? ಸೊ ಇವೆರಡೂ ಈಕ್ವಲ್ ಇರಬೇಕಂದ್ರೆ ಯಾವಾಗ ಪಾಸಿಬಲ್ ಇದೆ? ಓನ್ಲಿ ವೆನ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ. ಹೌದಾ? ಸೊ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ರೈಟ್, ಸಿಂಪಲ್ ಇದೆ. ಫಾರ್ಮುಲಾ ಬರೆದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಫ್ಲ್ಯಾಶ್ ಆಗಿಬಿಡುತ್ತೆ. ಸೊ ದಟ್ಸ್ ಇಟ್. ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸಸೈಸ್. ನೆಕ್ಸ್ಟ್ ಏನಿದೆ? ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಇದೆ. ನಾವು ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಡೀಲ್ ಮಾಡೋಣ ಅದನ್ನು ಕೂಡ. ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್ ನಾವು. ನೋ ಇಶ್ಯೂಸ್. So multiplication theorem on, just a minute. Okay, so multiplication theorem on probability, then independent events ಇದೆ. ಸೊ ಅದ್ರ ಬೇಸ್ ಮೇಲೆ ಡೈರೆಕ್ಟ್ ಎಕ್ಸಸೈಸ್ ಪ್ರಾಬ್ಲಮ್ ಇವೆರಡು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಎಷ್ಟಿದ್ದಾವೆ? ಇದು ಕೂಡ ಒಂದು ಕ್ಲಾಸಲ್ಲಿ ಆಗುತ್ತಾ? 15 ಇದ್ದಾವೆ. ಓಕೆ, 18 ನಾಟ್ 15, 18 ಇದೆ. ಇಟ್ ವಿಲ್ ಅಗೇನ್ ಟೇಕ್ 2 ಕ್ಲಾಸಸ್. ನೋ ಪ್ರಾಬ್ಲಮ್, ವಿಲ್ ಕಂಪ್ಲೀಟ್ ಆಸ್ ಸೂನ್ ಆಸ್ ಪಾಸಿಬಲ್. ರೈಟ್? ಸೊ ಓಕೆ, ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆ್ಯಂಡ್ ಇನ್ನೇನಿತ್ತು ಅಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ರೈಟ್? ಆ್ಯಂಡ್ ಪ್ಲೀಸ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಲೈಕ್ ಏನು ಇಂಪ್ರೂವ್ ಮಾಡ್ಬೋದು, ಏನಾರು ಪ್ರಾಬ್ಲಮ್ ಆಗ್ತಾ ಇದೆ, ಏನಾರು ಅರ್ಥ ಆಗಿಲ್ಲ, ಯಾವ್ದಾದ್ರು ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಮೋರ್ ರಿಕ್ವೆಸ್ಟ್ ಏನು ಅಂದರೆ ಟೈಮ್ ಸ್ಟ್ಯಾಂಪ್ನ ಮೆನ್ಷನ್ ಮಾಡಿಬಿಟ್ಟು ಅಲ್ಲಿ ನನಗೆ ಡೌಟ್ಸ್ ಕೇಳಿ. ಅರ್ಥ ಆಗ್ತಿದೆಯಾ? ನೀವು ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ, ನನಗೆ ಈಸಿ ಆಗುತ್ತೆ ಎಲ್ಲಿ ನಿಮಗೆ ಡೌಟ್ ಆಗಿದೆ ಅಂತ. ಇಲ್ಲಾಂದರೆ ನಾನು ಫುಲ್ ವಿಡಿಯೋ ಅಲ್ಲಿ ಹುಡುಕ್ಬೇಕಾಗುತ್ತೆ ಯಾವ ಡೌಟ್ ನೀವು ಕೇಳಿರೋದಂತ. ಆ್ಯಂಡ್ ಐ ಆಮ್ unable to do that and I can't answer then. Okay, so it feels very bad when I can't answer your questions, right? Anyways, ಇನ್ನೇನಿದೆ? That's it. And one more thing, just as I always tell you, I am not God, I am a human being. ಏನಾರ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಏನು ಮಾಡ್ಬೇಕು ಹೇಳಿ? ಎಲ್ಲಾದರೂ ನಿಮಗೆ ಪ್ಲಸ್ಸು ಮೈನಸ್ಸು ಏನಾರ ಮಿಸ್ಟೇಕ್ ಕಂಡು ಬಂದರೆ, ನಿಮಗೆ ಪ್ಲಸ್ಸು ಮೈನಸ್ ಅಂತೂ ಇದರಲ್ಲಿ ಬರಲ್ಲ, ಬಟ್ ಏನಾರ ಮಿಸ್ಟೇಕ್ಸ್ ಇದ್ದರೆ ವಾಟ್ ಈಸ್ ಯುವರ್ ಡ್ಯೂಟಿ? ಯುವರ್ ಡ್ಯೂಟಿ ಈಸ್ ಟು ಜಸ್ಟ್ ನೋಟಿಸ್ ಇಟ್. ಆ್ಯಂಡ್ ಇಫ್ ಯು ಫೀಲ್ ದಟ್ ದೇರ್ ಇಸ್ ಎ ಡೌಟ್, ಇಲ್ಲ ಮ್ಯಾಮ್ ಇದು ಹಿಂಗಲ್ಲ 1/3 ಅಲ್ಲ ಮ್ಯಾಮ್ 3/1 ಆಗಬೇಕಿತ್ತು, ಏನಾರ ಆ ಥರ ಸಿಲಿ ಡೌಟ್ಸ್ ಇರುತ್ತೆ, ಇಲ್ಲಿ ನಿಮಗೆ ಯಾರು ಪರಿಚಯ ಇಲ್ಲ, ಸೊ ಯು ಕ್ಯಾನ್ ಈಸಿಲಿ ಕಾಮೆಂಟ್ ಡೌನ್. ಓಕೆ, ಕಾಮೆಂಟ್ ಮಾಡಿಬಿಟ್ಟು ಮ್ಯಾಮ್ ಈ ಟೈಮಲ್ಲಿ ಈ ಸೆಕೆಂಡಲ್ಲಿ ನೀವು ಇದನ್ನು ಬರೆದ್ರಲ್ಲ ತಪ್ಪಿದೆ ಅಂತ. ಇನ್ ಕೇಸ್ ಅದು ತಪ್ಪಿದರೆ ಐ ವಿಲ್ ಡೆಫಿನೆಟ್ಲಿ ಕರೆಕ್ಟ್ ಇಟ್. ಓಕೆ, ಹಾರ್ಟ್ ಸಿಂಬಲ್ ಕೊಟ್ಬಿಟ್ಟು ರಿಪ್ಲೈ ಕೊಟ್ಟಿರ್ತೀನಿ. ಯಾಕೆ ಹಾರ್ಟ್ ಸಿಂಬಲ್ಲು ಅಂತಂದರೆ ಬೇರೆಯವರು ಆ ಕಮೆಂಟ್ನ ನೋಟಿಸ್ ಮಾಡಲಿ ಅಂತ. ಅರ್ಥ ಆಯ್ತಲ್ಲ? ಅವ್ರಿಗೂ ಅದು ಕರೆಕ್ಷನ್ ಆಗಲಿ ಅಂತ. ರೈಟ್? ಆ್ಯಂಡ್ ಇನ್ ಕೇಸ್ ಅದು ಕರೆಕ್ಟ್ ಇಲ್ಲ ಅಂತ ಅಂದ್ರೂ ಕೂಡ ನಾನೇನು ಮಾಡ್ತೀನಿ, ಕರೆಕ್ಟ್ ಮಾಡಿ ಬರಿತೀನಿ ಅದನ್ನು. ಇನ್ ಕೇಸ್ ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಆ ಥರ ಫೀಲ್ ಆಗಿದ್ದರೆ ಅವರಿಗೂ ಅರ್ಥ ಆಗಲಿ ಅಂತೇಳಿ. ಅರ್ಥ ಆಯ್ತಲ್ಲ? ಸೊ ಇಂಡೈರೆಕ್ಟ್ಲಿ ವಿ ಆರ್ ಹೆಲ್ಪಿಂಗ್ ಈಚ್ ಅದರ್. ದಟ್ಸ್ ಇಟ್. ಓಕೆ, ಆ್ಯಂಡ್ ಇನ್ನೇನಿದೆ? ದಟ್ಸ್ ಇಟ್. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸು ಆಗಿದ್ದಾವೆ ನಿಮ್ಮದು ಸೆಕೆಂಡ್ ಇದು. ಇದೊಂದು ಪ್ರಾಬಿಲಿಟಿ ಆಗಿಬಿಟ್ರೆ ದೆನ್ ಐ ವಿಲ್ ಸ್ಟಾರ್ಟ್. ಏನು ಮಾಡೋಣ ನೆಕ್ಸ್ಟ್ ಅಂತ ಅಂದರೆ, ಕೆಲವೊಬ್ರು ಸ್ಟೂಡೆಂಟ್ಸು ನನಗೆ ಲಾಂಗ್ ಬ್ಯಾಕ್ ಕೇಳಿದರು ಮಿಸಲೇನಿಯಸ್ ಎಕ್ಸಸೈಸ್ ಮಾಡಿಸಿ ಅಂತ. ಸೊ ಎಲ್ಲ ಚಾಪ್ಟರಿಂದ ಮಿಸಲೇನಿಯಸ್ ಎಕ್ಸಸೈಸ್ನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಫ್ ಪಾಸಿಬಲ್ ಐ ವಿಲ್ ಟ್ರೈ ಟು ಅಪ್ಲೋಡ್ ದೋಸ್ ಥಿಂಗ್ಸ್ ಆಲ್ಸೋ. ರೈಟ್? ಅದಾದಮೇಲೆ KCET ಕ್ಲಾಸಸ್ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಇಫ್ ಟೈಮ್ ಪರ್ಮಿಟ್ಸ್. ರೈಟ್? ಔಟ್ ಆಫ್ ಮೈ ಬ್ಯುಸಿ ಶೆಡ್ಯೂಲ್ ಎಲ್ಲಾದರೂ ಟೈಮ್ ಸಿಗ್ತಾ ಇದೆ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ ಪುಟ್ ಇಟ್ ಹಿಯರ್. ರೈಟ್? ಬಟ್ ದ ಥಿಂಗ್ ಈಸ್ ರೆಸ್ಪಾನ್ಸ್ ಬರಬೇಕು. ರೆಸ್ಪಾನ್ಸ್ ಬಂದರೆ ಮಾತ್ರ ಒಂದು ಎಂಥೂಸಿಯಾಸಮ್ ಇರುತ್ತೆ.
ರೆಸ್ಪಾನ್ಸ್ ಬರಲ್ಲ ಅಂದರೆ ಏನನ್ಸುತ್ತೆ ಯಾರಿಗೂ ಬೆನಿಫಿಟೇ ಆಗ್ತಿಲ್ಲ, ನಾನು ಸುಮ್ಮನೆ ಒಬ್ಬರೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನಗೆ ಅನಿಸುತ್ತೆ. ಓಕೆ, ಡೋಂಟ್ ಲೆಟ್ ದಟ್ ಹ್ಯಾಪನ್. ಎನಿವೇಸ್, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.